ಕರ್ತನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ಸಲ ಈ ಒಂದು ಆನ್ಲೈನ್ ಮುಖಾಂತರವಾಗಿ ಹಾಗೂ ಮಾಧ್ಯಮದ ಮುಖಾಂತರವಾಗಿ ನಿಮ್ಮನ್ನು ಸಂಧಿಸುವುದಕ್ಕೆ ದೇವರು ಕೃಪೆಯನ್ನು ಅನುಗ್ರಹಿಸಿದ್ದಾನೆ. ಸ್ವಲ್ಪ ಸಮಯ ನಾವು ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನು, ಪರಮೋನ್ನತನು, ರಾಜ್ಯಾದಿರಾಜನು, ಕರ್ತಾಧಿಕರ್ತನು, ಸೈನ್ಯಗಳ ಒಡೆಯನು, ಸೇನಾಧೀಶ್ವರನೂ ಆಗಿರುವಂತಹ ಯೇಸುವೆ, ಮತ್ತೊಂದು ವರ್ತಿ ನಾವು ನಿಮ್ಮನ್ನು ಸ್ತುತಿಸುತ್ತೇವೆ. ನೀವು ನಮ್ಮನ್ನು ಮರೆಯದೆ ನೆನೆಸಿ ಸದಾಕಾಲ ನಮ್ಮನ್ನು ಕಾಪಾಡುತ್ತಾ ನಡೆಸುತ್ತಾ ಮುನ್ನಡೆಸುತ್ತಾ ಕರ್ತನೇ ನಮ್ಮ ಮುಂಬಲವಾಗಿಯೂ ಹಿಂಬಲವಾಗಿಯೂ ಕರ್ತನೇ ನಮ್ಮ ಬಲಗಡೆಯಲ್ಲಿ ನೆರಳಿನಂತೆ ನಿಂತಿರುವಂತಹ ಯೇಸುವೆ, ನಿಮಗೆ ಕೋಟಿ ಕೋಟಿ ಸ್ತೋತ್ರವನ್ನು ನಾವು ಸಮರ್ಪಿಸ್ತೇವೆ. ನೀವು ಈ ಒಂದು ಆರಾಧನೆಯಲ್ಲಿ ಮಹಿಮೆ ಹೊಂದಿರಿ, ವಾಕ್ಯದ ವಿಷಯದಲ್ಲಿಯೂ ಸಹ ಮಹಿಮೆ ಹೊಂದಿರಿ. ವಾಕ್ಯವನ್ನು ಕರ್ತನೇ ನಾವು ಹಂಚುವಾಗ ನಾನು ಮಾತನಾಡುವುದಲ್ಲ, ನೀವು ಮಾತನಾಡಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ನೀವು ಹಾಗೆ ಮಾಡುವುದಕ್ಕಾಗಿ ನಿಮಗೆ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆ, ಆಮೆನ್. ನಾವೆಲ್ಲರೂ ಸಹ ಸೇರಿ ದೇವಜನರೇ ಕರ್ತನನ್ನು ನಾವು ಆರಾಧನೆ ಮಾಡೋಣ, ಆತನನ್ನು ನಾವು ಸ್ತುತಿಸೋಣ. ಥ್ಯಾಂಕ್ ಯು ಜೀಸಸ್, ವಿ ವರ್ಷಿಪ್ ಯು ಲಾರ್ಡ್. Thank you, Jesus. Yes, Lord. ಮರೆಯದೆ ನೆನೆಸಿರುವಿ, ಮನಸಾರೆ ವಂದಿಸುವೆ. ಮರೆಯದೆ ನೆನೆಸಿರುವಿ, ಮನಸಾರೆ ವಂದಿಸುವೆ. ಹಗಲು ഇരുಳು ನನ್ನ ನೆನೆಸಿ ಇದುವರೆಗೂ ನಡೆಸಿರುವೆ. ಹಗಲು ഇരുಳು ನನ್ನ ನೆನೆಸಿ ಇದುವರೆಗೂ ನಡೆಸಿರುವೆ. ಸ್ತೋತ್ರ ಸ್ತೋತ್ರ ಅಯ್ಯ, ಕೋಟಿ ಕೋಟಿ ಸ್ತೋತ್ರ ಅಯ್ಯ. ಆಡ್ಬೋದಾ ದೇವಜನರೇ? ಸ್ತೋತ್ರ ಸ್ತೋತ್ರ ಅಯ್ಯ, ಕೋಟಿ ಕೋಟಿ ಸ್ತೋತ್ರ ಅಯ್ಯ. ಮರೆಯದೆ ನೆನೆಸಿರುವೆ, ಮನಸಾರೆ ವಂದಿಸುವೆ. ನಮ್ಮೆಲ್ಲರನ್ನ ಮರೆಯದೆ ನೆನೆಸಿರುವೆ, ಮನಸಾರೆ ವಂದಿಸುವೆ. ನಿನ್ನ ಹೆಬ್ಬಿನೇಜರ್ ಹಾಗೆ ಇದುವರೆಗೂ ಸಹಾಯ ಮಾಡಿದರೆ, ಎಲ್ರೋಹಿ ಹಾಗೆ ನಮ್ಮನ್ನ ಕಂಡಿರುವ ದೇವರೇ ನಿಮಗೆ ಸ್ತೋತ್ರಪ್ಪ. ಎಬಿನೇಜರ್ ನೀನೇ ಅಯ್ಯ, ಇದುವರೆಗೂ ಸಹಾಯ ನೀನೇ. ಎಬಿನೇಜರ್ ನೀನೇನಯ್ಯ, ಇದುವರೆಗೂ ಸಹಾಯ ನೀನೇ. ಎಲ್ರೋಹಿ ಎಲ್ರೋಹಿ ನನ್ನನ್ನು ಕಂಡಿರುವೆ, ಹೇಗೇನ ವಂದಿಸಲಿ. ಎಲ್ರೋಹಿ ಎಲ್ರೋಹಿ ನನ್ನನ್ನು ಕಂಡಿರುವೆ, ಹೇಗೇನ ವಂದಿಸಲಿ.
we worship you. ನಿಮಗೆ ಕೋಟಿ ಕೋಟಿ ಸ್ತೋತ್ರಪ್ಪ ರಾಜಾದಿರಾಜನೇ. ನಿನಗೆ 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 ಸ್ವಾಮಿ ಸ್ತೋತ್ರ ಸ್ತೋತ್ರ ಅಯ್ಯ. ಕೋಟಿ ಕೋಟಿ ಸ್ತೋತ್ರ ಅಯ್ಯ. ಬಲಹೀನ ಸಮಯದಲ್ಲಿ ಬಲವನ್ನು ನೀಡಿರುವೆ. ಹೇಳ್ಬೋದಾ? ಬಲಹೀನ ಸಮಯದಲ್ಲಿ ಬಲವನ್ನು ನೀಡಿರುವೆ. ಗುಣವಾದೆ ಗಾಯದಿಂದ ಗುಣವಾದೆ. ನನ್ನ ಕುಟುಂಬ ವೈದ್ಯನು ನೀನೇ. ಗುಣವಾದೆ ಗಾಯದಿಂದ ಗುಣವಾದೆ. ನನ್ನ ಕುಟುಂಬ ವೈದ್ಯನು ನೀನೇ. ಸ್ತೋತ್ರ ಸ್ತೋತ್ರ ಅಯ್ಯ. ಕೋಟಿ ಕೋಟಿ ಸ್ತೋತ್ರ ಅಯ್ಯ. ರಿಮರಲದ ವಶಂದರೆ ಅಡಿದೇವ ಜನರೇ ಸ್ತೋತ್ರ ಸ್ತೋತ್ರ ಅಯ್ಯ. ಕೋಟಿ ಕೋಟಿ ಸ್ತೋತ್ರ ಅಯ್ಯ. ಮರೆಯದೆ ನೆನೆಸಿರುವೆ. ಮನಸಾರೆ ವಂದಿಸುವೆ. ಈ ಸಂಕಷ್ಟದ ದಿನಗಳಲ್ಲಿ ಮರೆಯದೆ ನೆನೆಸಿರುವೆ. ಮನಸಾರೆ ವಂದಿಸುವೆ. ಹಗಲು ಇರುಳು ಕರ್ತನೆ, ಹಗಲು ಇರುಳು ನನ್ನ ನೆನೆಸಿ ಇದುವರೆಗೂ ನಡೆಸಿರುವೆ. ಸಭೆಯನ್ನ ನಡೆಸಿ ಹಗಲು ಇರುಳು ಸಭೆಯ ನೆನೆಸಿ ಇದುವರೆಗೂ ನಡೆಸಿರುವೆ. ಸ್ತೋತ್ರ ಸ್ತೋತ್ರ ಅಯ್ಯ. ಕೋಟಿ ಕೋಟಿ ಸ್ತೋತ್ರ ಅಯ್ಯ. we worship you Lord. ಸ್ತೋತ್ರ ಸ್ತೋತ್ರ ಅಯ್ಯ. ಕೋಟಿ ಕೋಟಿ ಸ್ತೋತ್ರ ಅಯ್ಯ. ತಡೆಗಳ ಮಧ್ಯದಲ್ಲಿ ಕರ್ತನೇ ನೀನು ನಮಗೆ ಸಹಾಯ ಮಾಡಲು ಶಕ್ತನಾಗಿರುವುದಕ್ಕಾಗಿ ಸ್ತೋತ್ರ. ಸೋತು ಹೋಗಿರುವಂತಹ ವೇಳೆಯಲ್ಲಿ ಕರ್ತನೇ ನೀವು ನಮ್ಮನ್ನು ಹೊತ್ತು ಸಾಗಿಸಲು ಶಕ್ತನಾಗಿದ್ದೀರಿ. ನಿನ್ನ ವಾಕ್ಯದ ಮುಖಾಂತರವಾಗಿ ನಮ್ಮನ್ನು ಸಂತೈಸಲು ಶಕ್ತನಾಗಿದ್ದೀರಿ. ಅದಕ್ಕಾಗಿ ನಿಮಗೆ ಸ್ತೋತ್ರ ಮಾಡುತ್ತೇವೆ. ಈ ಒಂದು ಕರ್ತನೇ ಸಂಕಷ್ಟದ ಮಧ್ಯದಲ್ಲಿ, ರೋಗಗಳ ಮಧ್ಯದಲ್ಲಿ, ವೇದನೆ ಮಧ್ಯದಲ್ಲಿ, ಅನೇಕರು ಕಷ್ಟಕ್ಕೆ ಒಳಪಟ್ಟಿರುವಂತಹ ಒಂದು ಸಂದರ್ಭಗಳ ಮಧ್ಯದಲ್ಲಿಯೂ ಕರ್ತನೇ ದೇವಜನರ ವಿಷಯದಲ್ಲಿ ಅನೇಕ ತಡೆಗಳನ್ನು ನೀಗಿಸ್ತಾ ಇದ್ದಾರೆ. ಅದಕ್ಕಾಗಿ ನಿಮಗೆ ಕೋಟಿ ಕೋಟಿ ಸ್ತೋತ್ರ ರಾಜ. ಎಸ್ ಜೀಸಸ್ we worship you Lord. Hallelujah. Thank you master. ನಿನ್ನ ಕೃಪೆಗಾಗಿ ಸ್ತೋತ್ರ ಅಯ್ಯ. ಸ್ತೋತ್ರ ಅಯ್ಯ. ಸ್ತೋತ್ರ ಸ್ತೋತ್ರ ಅಯ್ಯ. ಕೋಟಿ ಕೋಟಿ ಸ್ತೋತ್ರ ಅಯ್ಯ. ನಿನ್ನ ಕೃಪೆ ನಿನ್ನ ಕೃಪೆ. ಸ್ತೋತ್ರ ಸ್ತೋತ್ರ ಅಯ್ಯ. ಕೋಟಿ ಕೋಟಿ ಸ್ತೋತ್ರ ಅಯ್ಯ. ತಡೆಗಳ ನೀಗಿಸಿದೆ, ತತ್ತರಿಸಲು ಬಿಡಲೇ ಇಲ್ಲ. ಹೌದು ಸ್ವಾಮಿ. ತಡೆಗಳ ನೀಗಿಸಿದೆ, ತತ್ತರಿಸಲು ಬಿಡಲೇ ಇಲ್ಲ. ಸೋತು ಹೋದ ವೇಳೆಯೆಲ್ಲ ಒತ್ತು ನನ್ನ ಸಾಗಿಸಿ ವಾಕ್ಯದಿ ಸಂತೈಸಿದೆ. ಸೋತು ಹೋದ ವೇಳೆಯೆಲ್ಲ ಒತ್ತು ನನ್ನ ಸಾಗಿಸಿ ವಾಕ್ಯದಿ ಸಂತೈಸಿದೆ. ಸ್ತೋತ್ರ ಸ್ತೋತ್ರ ಅಯ್ಯ. ಕೋಟಿ ಕೋಟಿ ಸ್ತೋತ್ರ ಅಯ್ಯ. ಆಡ್ಬೋದ ದೇವ ಜನರೇ. ಸ್ತೋತ್ರ ಸ್ತೋತ್ರ ಅಯ್ಯ.
ಮನಸಾರೆ ವಂದಿಸುವೆ. ಎಂದು ಸಹ ಸೇರಿ ಹಾಡಬಹುದಾ? ಮರೆಯದೆ ನೆನೆಸಿರುವೆ, ಮನಸಾರೆ ವಂದಿಸುವೆ. ಹಗಲು ഇരുಳು ನನ್ನ ನೆನೆಸಿ ಇದುವರೆಗೂ ನಡೆಸಿರುವೆ. ಹಗಲು ഇരുಳು ನನ್ನ ನೆನೆಸಿ ಇದುವರೆಗೂ ನಡೆಸಿರುವೆ. ಸ್ತೋತ್ರ ಸ್ತೋತ್ರ ಅಯ್ಯ, ಕೋಟಿ ಕೋಟಿ ಸ್ತೋತ್ರ ಅಯ್ಯ. ದೇವರೇ, ನಾವೆಲ್ಲರೂ ಸಹ ಸೇರಿ ಹಾಡ್ಬೋದಾ? ಸ್ತೋತ್ರ ಸ್ತೋತ್ರ ಅಯ್ಯ, ಕೋಟಿ ಕೋಟಿ ಸ್ತೋತ್ರ ಅಯ್ಯ. ನಾವೆಲ್ಲರೂ ಸಹ ಬಲಹೀನತೆಯಲ್ಲಿ ಏನಾದರೂ ಇರುವುದಾದರೆ, ಬಲಹೀನ ಪರಿಸ್ಥಿತಿಗಳ ಮಧ್ಯದಲ್ಲಿ ಏನಾದರೂ ಸಹ ಇರುವುದಾದರೆ ನಾವೆಲ್ಲರೂ ಸಹ ಹೇಳ್ಬೋದಾ? ಯೇಸುವೇ, ನಿನ್ನ ವಾಕ್ಯವ ದೂತನನ್ನು ಕಳುಹಿಸಿ ನೀನು ನಮ್ಮನ್ನು ಗುಣಪಡಿಸಲು ಶಕ್ತನಾಗಿರುವಂತಹ ದೇವರಾಗಿದ್ದೀರಿ. ಕರ್ತನೇ, ನಿನ್ನ ವಾಕ್ಯವ ದೂತನನ್ನು ಕಳುಹಿಸಲು ಶಕ್ತನು, ನಿನ್ನ ಬಾಸುಂಡೆಯಿಂದ ಗುಣಪಡಿಸಲು ನೀನು ಶಕ್ತನು ಸ್ವಾಮಿ. ಯೆಹೋವ ರಾಫ ಈಗಲೂ ನಮ್ಮ ಮಧ್ಯದಲ್ಲಿ ಇರುವುದಕ್ಕಾಗಿ ನಮಗೆ ಸ್ತೋತ್ರ ಮಾಡುತ್ತೇವೆ. ನಾವು ನಿಮ್ಮನ್ನು ಆರಾಧಿಸ್ತೇವೆ ಕರ್ತನೇ. ನಿನಗೆ ಸ್ತೋತ್ರಯ್ಯ, ನಿಮಗೆ ಕೋಟಿ 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 ಸ್ತೋತ್ರ ಸ್ವಾಮಿ. Yes, Jesus. Yes, Lord. Thank you, Master. Thank you, Jesus. Oh, hallelujah. Yeshua. Thank you, Master. ಬಲಹೀನ ಸಮಯದಲ್ಲಿ ಬಲವನ್ನು ನೀಡಿರುವೆ. ಬಲಹೀನ ಸಮಯದಲ್ಲಿ ಹೇಳ್ರಿ, ಬಲವನ್ನು ನೀಡಿರುವೆ. ಗುಣವಾದೆ ಗುಣವಾದೆ ಗುಣವಾದೆ, ಗಾಯದಿಂದ ಗುಣವಾದೆ. ನನ್ನ ಕುಟುಂಬ ವೈದ್ಯನು ನೀನೇ. ಗುಣವಾದೆ ಗುಣವಾದೆ, ಗಾಯದಿಂದ ಗುಣವಾದೆ. ನನ್ನ ಕುಟುಂಬ ವೈದ್ಯನು ನೀನೇ. ಸ್ತೋತ್ರ ಸ್ತೋತ್ರ ಅಯ್ಯ, ಕೋಟಿ ಕೋಟಿ ಸ್ತೋತ್ರ ಅಯ್ಯ. ದೇವಜನರೇ, ಎಲ್ಲರೂ ಸಹ ಸೇರಿ ಹಾಡಬಹುದಾ? ಸ್ತೋತ್ರ ಸ್ತೋತ್ರ ಅಯ್ಯ, ಕೋಟಿ ಕೋಟಿ ಸ್ತೋತ್ರ ಅಯ್ಯ. ರಿಮರಲದ ಮಶಂದುರಿ ಖರಲರೆ. ಸ್ತೋತ್ರ ಸ್ತೋತ್ರ ಅಯ್ಯ, ಕೋಟಿ ಕೋಟಿ ಸ್ತೋತ್ರ ಅಯ್ಯ. ಏಸಯ್ಯ ಏಸಯ್ಯ, ಸ್ತೋತ್ರ ಸ್ತೋತ್ರ ಅಯ್ಯ, ಕೋಟಿ ಕೋಟಿ ಸ್ತೋತ್ರ ಅಯ್ಯ. ಹೇಳ್ಬೋದಾ? ಸ್ತೋತ್ರ ಸ್ತೋತ್ರ ಅಯ್ಯ. ಇರುವಂತಹ ಸ್ಥಳದಲ್ಲಿ ಯೇಸು ಸ್ವಾಮಿ ಮಾಡಿದಂಥ ಎಲ್ಲ ಉಪಕಾರಗಳನ್ನು ನೆನೆಸಿ, ದೇವಜನರೇ, ಏಸಪ್ಪ ಕಾಪಾಡಿದ ದೇವರೇ, ಕಾಯ್ತಾ ಇರುವ ದೇವರೇ, ನಡೆಸ್ತಾ ಇರುವ ದೇವರೇ, ಹೊರುತ್ತಾ ಇರುವ ದೇವರೇ, ಆರೋಗ್ಯ ಕೊಟ್ಟ ದೇವರೇ, ಬಲ ಕೊಟ್ಟ ದೇವರೇ, ಸೌಖ್ಯ ಕೊಟ್ಟ ದೇವರೇ, ಅಗತ್ಯಗಳನ್ನು ಕರ್ತನೇ ಈ ಕಷ್ಟ ದಿನಗಳ ಮಧ್ಯದಲ್ಲಿಯೂ ಪೂರೈಸ್ತಾ ಇರುವಂತಹ ದೇವರೇ, ಯಾರು ನೋಡಿದ್ರು ಯಾರು ನೋಡದೇ ಇರುವ ನಮ್ಮನ್ನು ನೋಡ್ತಾ ಇರುವಂತಹ ಎಲ್ರೋಹಿ ಮಹಾವೈದ್ಯನಾಗಿ ಕುಟುಂಬವನ್ನ, ಮಕ್ಕಳನ್ನ, ನಮ್ಮ ಹೋಗೋಣ ಬರೋಣ ಪರಿಸ್ಥಿತಿಗಳನ್ನ, ಸ್ಥಿತಿಗತಿಗಳನ್ನ ಕಾಪಾಡ್ತಾ ಇರುವಂತಹ ಯೇಸುವೆ, ನಿಮಗೆ
ಸ್ತೋತ್ರ ಸ್ತೋತ್ರ ಅಯ್ಯ. ಪರಿಶುದ್ಧಾತ್ಮನೇ, ಕೋಟಿ ಕೋಟಿ ಸ್ತೋತ್ರ ಅಯ್ಯ. ನಿಮಗೆ ಕೋಟಿ ಕೋಟಿ ಸ್ತೋತ್ರ. ನಿನ್ನ ಕೃಪೆಗಾಗಿ ಸ್ತೋತ್ರ, ನಿನ್ನ ಕರುಣೆಗಾಗಿ ಸ್ತೋತ್ರ, ನಿನ್ನ ದಯೆಗಾಗಿ ಸ್ತೋತ್ರ, ನಿನ್ನ ನಡೆಸುವಿಕೆಗಾಗಿ ಸ್ತೋತ್ರ. ಸ್ತುತಿಯು, ಘನವು, ಮಾನವು, ಪ್ರಭಾವವು, ಐಶ್ವರ್ಯವು ಕರ್ತನೇ ನಿಮ್ಮೊಬ್ಬರಿಗೇ ಸಲ್ಲಿಸುವ. ನಿನ್ನ ರಕ್ತಕ್ಕೆ ಜಯವಾಗಲಿ, ನಾಮಕ್ಕೆ ಜಯವಾಗಲಿ. ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆ, ಆಮೇನ್ ಆಮೇನ್. ಕರ್ತನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ಸಲ ಪ್ರೀತಿಯ ದೇವಜನರೇ, ನಿಮ್ಮೆಲ್ಲರಿಗೂ ಸಹ ಯೇಸು ಸ್ವಾಮಿ ಹೆಸರಿನಲ್ಲಿ ವಂದನೆಯನ್ನು ತಿಳಿಸ್ತೇನೆ. ನೀವೆಲ್ಲರೂ ಸಹ ಮನೆಯಲ್ಲಿ ಆರೋಗ್ಯದಿಂದಲೂ ಕ್ಷೇಮದಿಂದಲೂ ಇದ್ದೀರಿ ಎಂಬುದಾಗಿ ನಾನು ನಂಬುತ್ತೇನೆ. ಕಾರಣ, ನಮ್ಮ ದೇವರು ನಮ್ಮ ಪಕ್ಷ ಇರುವ ನಿಮಿತ್ತವಾಗಿ ನಮ್ಮನ್ನು ಎದುರಿಸುವವರು ಯಾರು? ಯಾವ ರೋಗವಾದರೂ, ಯಾವ ಬಾಧೆಯಾದರೂ ನಮ್ಮನ್ನು ತಟ್ಟೋದಿಲ್ಲ, ನಮ್ಮನ್ನು ಮುಟ್ಟೋದಿಲ್ಲ ಎಂಬುದಾಗಿ ನಾನು ನಂಬುತ್ತಾ ಇದ್ದೇನೆ. ಅದೇ ರೀತಿಯಲ್ಲೂ ಸಹ ನೀವು ಸಹ ಸುರಕ್ಷಿತವಾಗಿದ್ದೀರಿ ಎಂಬುದಾಗಿ ನಾನು ನಂಬುತ್ತೇನೆ. ಎಲ್ರಿಗಾಗಿ ನೀವು ಪ್ರಾರ್ಥಿಸ್ತಾ ಇದ್ದೀರಾ, ದೇಶಕ್ಕಾಗಿ ರಾಜ್ಯಕ್ಕಾಗಿ ಪ್ರಾರ್ಥಿಸ್ತಾ ಇದ್ದೀರಾ. ನಾವು ಸಹ ಸಭೆಯಾಗಿ ಎಲ್ಲರೂ ಸಹ ಸೇರಿ ಪ್ರತಿಯೊಬ್ಬರಿಗಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ನಮ್ಮ ಪ್ರಾರ್ಥನೆಗಳನ್ನು ದೇವರು ಕೇಳಲು ಶಕ್ತನಾಗಿರುವಂತಹ ದೇವರಾಗಿದ್ದಾನೆ. ಈ ಒಂದು ದಿನಮಾನಗಳಲ್ಲಿ ಈ ಒಂದು ಆನ್ಲೈನ್ ಮುಖಾಂತರವಾಗಿ ಅನೇಕರನ್ನು ಮನೆ ಮನೆಗಳಲ್ಲಿ ಸಂಧಿಸುವುದಕ್ಕೆ ದೇವರು ತಾನೇ ನಮಗೆ ಸಹಾಯ ಮಾಡಿದ್ದಾರೆ. ಸಭೆಯ ಬಾಗಿಲು ಮುಚ್ಚಲ್ಪಟ್ಟಿರಬಹುದು, ಆದರೆ ಮನೆಯ ಬಾಗಿಲನ್ನು ದೇವರು ತೆರೆದುಕೊಟ್ಟಿರುವುದಕ್ಕಾಗಿ ದೇವರಿಗೆ ಕೋಟಿ ಕೋಟಿ ಸ್ತೋತ್ರವನ್ನು ನಾವು ಸಮರ್ಪಿಸಬೇಕಾಗಿದೆ. ಒಂದು ಬಾಗಿಲು ಮುಚ್ಚಲ್ಪಟ್ಟರೆ ನನ್ನ ದೇವರು ಇನ್ನೊಂದು ಕಡೆ ಒಂದು ಬಾಗಿಲನ್ನು ತೆರೆಯಲು ಆತನು ಶಕ್ತನಾಗಿರುವಂತಹ ದೇವರಾಗಿದ್ದಾನೆ. ಆತನಿಂದ ಆಗದೇ ಇರುವಂತಹ ಕಾರ್ಯಗಳು ಯಾವುದೂ ಇಲ್ಲ. ಮತ್ತು ಆತನ ಸೇವೆ ಎಂದಿಗೂ ಸಹ ನಿಲ್ಲಲ್ಲ. ಎಷ್ಟೇ ತಡೆಗಳ ಮಧ್ಯೆ ಇದ್ದರೂ ಸಹ ದೇವರು ಅದನ್ನು ನಡೆಸಲು ಆತನು ಶಕ್ತನಾಗಿರುವಂತಹ ದೇವರಾಗಿದ್ದಾರೆ. ನಮ್ಮ ಹತ್ರ ಏನಾದರೂ ಸತ್ಯವೇದ ನಮ್ಮ ಬಳಿಯಲ್ಲಿ ನೀವು ನೋಡ್ತಾ ಇರುವಂತಹ ಸಂದರ್ಭದಲ್ಲಿ ಇರುವುದಾದರೆ ದಯಮಾಡಿ ನೀವೆಲ್ಲರೂ ಸಹ ಯೋಹಾನನು ಬರೆದಂತಹ ಸುವಾರ್ತೆ ಈ ವಾಕ್ಯ ಭಾಗವನ್ನು ನಾವು ಆಧಾರ ಮಾಡಿಕೊಂಡು ಅನೇಕ ವಿಷಯಗಳನ್ನು ನಾವು ಈ ತಿಂಗಳಲ್ಲಿ ನಾವು ಕಲಿತಾ ಇದ್ದೇವೆ. 11ನೇ ಅಧ್ಯಾಯ, ಯೋಹಾನ 11ನೇ ಅಧ್ಯಾಯ 25ನೇ ವಾಕ್ಯದಲ್ಲಿ ಯೇಸು ಸ್ವಾಮಿ ಈ ರೀತಿಯಾಗಿ ಹೇಳ್ತಾರೆ, ನಾನೇ ಪುನರುತ್ಥಾನವೂ ಜೀವವೂ ಆಗಿದ್ದೇನೆ. ನನ್ನನ್ನು ನಂಬುವವನು ಸತ್ತರೂ ಬದುಕುವನು, ಮತ್ತು ಬದುಕುತ್ತಾ ನನ್ನನ್ನು ನಂಬುವ ಪ್ರತಿಯೊಬ್ಬನೂ ಎಂದಿಗೂ ಸಾಯುವುದಿಲ್ಲ ಅನ್ನುವಂತಹ ಒಂದು ವಾಕ್ಯ ಭಾಗವನ್ನು ಆಧಾರ ಮಾಡಿಕೊಂಡು ಅನೇಕ ವಿಷಯಗಳನ್ನು ನಾವು ಅನೇಕ ವಾರಗಳಿಂದ ನಾವು ಧ್ಯಾನ ಮಾಡ್ತಾ ಇದ್ದೇವೆ. ಪ್ರಾರ್ಥನೆ ಮಾಡೋಣ. ಪರಿಶುದ್ಧನೇ, ಈ ವಾಕ್ಯದ ಮುಖಾಂತರವಾಗಿ ನೀವು ಮಾತನಾಡ್ರಿ ಅಪ್ಪ. ಕಳೆದ ಎಲ್ಲ ಕಥನೆ ವಾರಗಳಲ್ಲಿ ನೀವು ಮಾತನಾಡಿದಿರಿ. ಈ ವಾರದಲ್ಲಿಯೂ ಸಹ ಈ ದಿನದಲ್ಲಿಯೂ ಕಥನೆ ನೀವು ಮಾತನಾಡಬೇಕೆಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ನಿನ್ನ ಕೃಪೆಗಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೆನ್. ಯೋಹಾನ ಬರೆದ ಸುವಾರ್ತೆ 11ನೇ ಅಧ್ಯಾಯ 25ನೇ ವಾಕ್ಯದಲ್ಲಿ ಈಗಾಗಲೇ ನಾವು ಓದಿದ ಪ್ರಕಾರವಾಗಿ ಯೇಸು ಸ್ವಾಮಿ ಮಾರ್ತಳಿಗೆ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ. ಆದರೆ ಯೇಸು ಸ್ವಾಮಿ ಇಲ್ಲಿ ಮಾತನಾಡ್ತಾ ಮಾರ್ತಳ ವಿಚಾರದಲ್ಲಿ ನಾನೇ ಪುನರುತ್ಥಾನ ಜೀವವೂ ಆಗಿದ್ದೇನೆ. ನನ್ನನ್ನು ನಂಬುವಂತಹ ಯಾವ ವ್ಯಕ್ತಿ ಆದರೂ ಸಹ ಅವನು ಸತ್ತರೂ ಬದುಕ್ತಾನೆ, ಮತ್ತೆ ಬದುಕುತ್ತಾ ನನ್ನನ್ನು ನಂಬುವ ಪ್ರತಿಯೊಬ್ಬನು ಅವನೆಂದಿಗೂ ಸಹ ಸಾಯುವುದಿಲ್ಲ ಎಂಬುದಾಗಿ ಯೇಸು ಸ್ವಾಮಿ ಹೇಳುವಾಗ ಹೀಗೆ ಯೇಸು ಸ್ವಾಮಿಯನ್ನು ಪ್ರಶ್ನೆ ಮಾಡ್ತಾಳೆ. ಯೇಸು ಸ್ವಾಮಿ, ನೀವು ಇಲ್ಲಿದ್ದಿದ್ರೆ ನನ್ನ ತಮ್ಮ ಸಾಯ್ತಾ ಇರಲಿಲ್ಲ. ಮಾರ್ತಳೆ ಹೇಳ್ತಾಳೆ, ಹೌದು, ನೀವು ಇಲ್ಲಿದ್ದಿದ್ರೆ ಸಾಯ್ತಾ ಇರಲಿಲ್ಲ. ಆದರೆ ಯೇಸು ಸ್ವಾಮಿ ಹೇಳ್ತಾಳೆ, ಅದು ನಿಮ್ಮ ತಮ್ಮ ಎದ್ದು ಬರ್ತಾನೆ ಎಂಬುದಾಗಿ ನೀನು ನಂಬ್ತೀಯಾ?
ಈಕೆ ಹೇಳ್ತಾಳೆ, ಹೌದು, ಸತ್ತವರಿಗೆ ಕಡೆಯ ದಿನದಲ್ಲಿ ಪುನರುತ್ಥಾನ ಆಗುತ್ತೆ ಅನ್ನೋದನ್ನು ನಾನು ನಂಬುತ್ತೇನೆ ಹಾಗೂ ನಾನು ಬಲ್ಲೆನು. ಆದರೆ ಯೇಸು ಸ್ವಾಮಿ, ಅದು ಆಗುತ್ತೆ, ಆದರೆ ಈಗ ನಾನು ಹೇಳುವಂಥ ವಿಷಯವನ್ನು ನೀನು ಕೇಳು. ಯೇಸು ಸ್ವಾಮಿ ಹೇಳುವಾಗ, ನಾನೇ ಪುನರುತ್ಥಾನವೂ ಜೀವವೂ ಆಗಿದ್ದೇನೆ. ನನ್ನನ್ನು ನಂಬುವಂತಹ ಪ್ರತಿಯೊಬ್ಬ ವ್ಯಕ್ತಿಯೂ ಸತ್ತರು ಬದುಕ್ತಾನೆ, ಮತ್ತೆ ಬದುಕುತ್ತಾನನ್ನು ನಂಬುವ ಪ್ರತಿಯೊಬ್ಬರು ಎಂದಿಗೂ ಸಹ ಸಾಯುವುದಿಲ್ಲ. ಪುನರುತ್ಥಾನದ ಆಶೀರ್ವಾದಗಳು, ಪುನರುತ್ಥಾನದ ಆಶೀರ್ವಾದಗಳು ಅನ್ನುವಂತಹ ಒಂದು ವಿಷಯದ ಆಧಾರದ ಮೇಲೆ ನಾವು ಧ್ಯಾನ ಮಾಡ್ತಾ ಇದ್ದೇವೆ. ಯಾರ್ಯಾರಿಗೆ ಪುನರುತ್ಥಾನ ಆಗುತ್ತೆ, ಏನಕ್ಕೆ ಪುನರುತ್ಥಾನ ಆಗುತ್ತೆ, ಪುನರುತ್ಥಾನ ದಿನದಲ್ಲಿ ಏನೇನು ನಡೆಯುತ್ತೆ ಅನ್ನುವಂಥ ವಿಚಾರಗಳನ್ನು ನಾವು ಧ್ಯಾನ ಮಾಡ್ತಾ ಬರ್ತಾ ಇದ್ದೇವೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ 2 ಕೊರಿಂಥದವರಿಗೆ ಬರೆದಂತಹ ಪತ್ರಿಕೆ 5ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ ನಾವು ಈ ರೀತಿಯಾಗಿ ನಾವು ಓದ್ತೇವೆ. ಯಾಕೆಂದರೆ ಪ್ರತಿಯೊಬ್ಬನು ತನ್ನ ದೇಹದ ಮೂಲಕ ನಡೆಸಿದ ಒಳ್ಳೆಯದಕ್ಕಾಗಲಿ ಕೆಟ್ಟದಕ್ಕಾಗಲಿ ಸರಿಯಾಗಿ ಪ್ರತಿಫಲವನ್ನು ಹೊಂದುವುದಕ್ಕೋಸ್ಕರ ನಾವೆಲ್ಲರೂ ಕ್ರಿಸ್ತನ ನ್ಯಾಯಾಸನದ ಮುಂದೆ ಯಥಾಸ್ಥಿತಿಯಲ್ಲಿ ಕಾಣಿಸಿಕೊಳ್ಳಬೇಕು. ಹಲ್ಲೆಲೂಯಾ. ಹೌದು ದೇವಜನರೇ, ಪ್ರತಿಯೊಬ್ಬನು ಹೇಗೆ ಎಬ್ಬಿಸಲ್ಪಡ್ತಾನೋ ಪ್ರತಿಯೊಬ್ಬನಿಗೂ ಪುನರುತ್ಥಾನ ಆಗುತ್ತೆ. ಯೇಸು ಸ್ವಾಮಿ ನಂಬಿರಲಿ ನಂಬದಲೇ ಇರಲಿ, ಪ್ರತಿಯೊಬ್ಬರಿಗೂ ಸಹ ಪುನರುತ್ಥಾನ ಆಗುತ್ತೆ. ಆದರೆ ಯೇಸು ಸ್ವಾಮಿಯನ್ನ ನಂಬಿರುವವರಿಗೆ ಒಳ್ಳೆಯದಕ್ಕಾಗಿ ಪುನರುತ್ಥಾನ ಆಗುತ್ತೆ. ದೇವಜನರೇ, ಆ ವಿಷಯವಾಗಿ ಪ್ರತಿಯೊಬ್ಬನ ವಿಚಾರವಾಗಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಡ್ತಾ ಇದೆ. ಯಾಕಂದ್ರೆ ಪ್ರತಿಯೊಬ್ಬನು ತನ್ನ ದೇಹದ ಮುಖಾಂತರವಾಗಿ ಅಥವಾ ದೇಹದ ಮೂಲಕವಾಗಿ ಅಪೊಸ್ತಲನಾದ ಪೌಲನು ಕೊರಿಂಥದವರಿಗೆ ಇದನ್ನು ಬರೀತಾ ಇದ್ದಾನೆ. ದೇವಜನರೇ, ಈ ದೇಹವನ್ನು ನಾವು ಬಹಳ ಪರಿಶುದ್ಧವಾಗಿ ಇಟ್ಕೊಳ್ಬೇಕಾಗಿದೆ. ಈ ದೇಹದ ಮುಖಾಂತರವಾಗಿ ದೇವರ ನಾಮ ಮಾತ್ರ ಮಹಿಮೆ ಹೊಂದಬೇಕಾಗಿದೆ. ಇದೇ ದೇಹದ ಮುಖಾಂತರವಾಗಿ ಯೇಸು ಸ್ವಾಮಿನ ಅಂಗೀಕಾರ ಮಾಡಿಕೊಳ್ಳುವುದಕ್ಕಿಂತ ಮುಂಚೆ ಈ ದೇಹದ ಮುಖಾಂತರವಾಗಿ ನಮಗೆ ಇಷ್ಟ ಬಂದ ಪ್ರಕಾರವಾಗಿ ನಾವು ಜೀವಿಸಿದ್ದುಂಟು. ಆದರೆ ಕ್ರಿಸ್ತನನ್ನು ನಾವು ಅಂಗೀಕಾರ ಮಾಡಿಕೊಂಡ ಮೇಲೆ ನಾವು ದಿನೇ ದಿನೇ ನೂತನವಾಗ್ತಾ ಇದ್ದೇವೆ. ನಾವು ದಿನೇ ದಿನೇ ಹೊಸಬರಾಗ್ತಾ ಇದ್ದೇವೆ. ದೇವರಿಂದ ಹೊಸ ಆಶೀರ್ವಾದಗಳನ್ನು ನಾವು ಪಡೆದುಕೊಳ್ತಾ ಇದ್ದೇವೆ. ಇದರ ಮಧ್ಯದಲ್ಲಿ ಪ್ರತಿಯೊಬ್ಬನು ತನ್ನ ದೇಹದ ಮೂಲಕ ನಡೆಸಿದ ಒಳ್ಳೆಯದಕ್ಕಾಗಲಿ ಕೆಟ್ಟದಕ್ಕಾಗಲಿ ಸರಿಯಾಗಿ ಪ್ರತಿಫಲವನ್ನ ಹೊಂದುವುದಕ್ಕೋಸ್ಕರ, ಹೌದು, ಪ್ರತಿಯೊಬ್ಬನು ಈ ದೇಹ, ದೇವರ ವಾಕ್ಯ ಹೇಳುತ್ತೆ, ಇದು ನನ್ನದಲ್ಲ, ಇದು ನನ್ನ ಸ್ವಂತ ಶರೀರ ಅಲ್ಲ. ನನ್ನ ತಾಯಿ ಗರ್ಭದ ಮುಖಾಂತರವಾಗಿ ಬಂದಿರಬಹುದು, ಆದರೂ ಸಹ ಇದು ನನ್ನ ಸ್ವಂತ ಶರೀರ ಅಲ್ಲ. ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು. ಹೌದು, ಈ ದೇಹದ ಮೇಲೆ ನಮಗೆ ಅಧಿಕಾರವಿಲ್ಲ. ಇದನ್ನು ಕೊಟ್ಟವನು ತಂದೆಯಾದಂತಹ ದೇವರು, ಅವರಿಗೆ ಈ ದೇಹದ ಮೇಲೆ ಅಧಿಕಾರ ಇದೆ. ಹಾಗಾಗಿ ಈ ದೇಹವನ್ನು ನಾವು ಯಾವುದೇ ರೀತಿಯಲ್ಲೂ ಪಾಪಕ್ಕೆ ಒಳಪಡಿಸುವುದಕ್ಕಾಗಲಿ, ನಮ್ಮ ಇಷ್ಟ ಬಂದ ಪ್ರಕಾರವಾಗಿ ಈ ದೇಹವನ್ನು ನಾವು ನಾಶನಕ್ಕೆ ನಡೆಸುವುದಕ್ಕಾಗಲಿ ನಮಗೆ ಅಧಿಕಾರವಿಲ್ಲ. ಈ ದೇಹವನ್ನು ನಾವು ಪ್ರತಿಯೊಬ್ಬರೂ ಸಹ ಶುದ್ಧವಾಗಿ ಇಟ್ಕೊಳ್ಳಬೇಕಾಗಿದೆ. ಯಾಕಂದರೆ ಇದೇ ದೇಹದ ಮುಖಾಂತರವಾಗಿ ನಾವು ಎದ್ದು ಬರುವರಾಗಿದ್ದೇವೆ. ಇದು ಪುನರುತ್ಥಾನದ ಆಶೀರ್ವಾದವಾಗಿದೆ. ಈಗಾಗಲೇ ನೋಡ್ತೇವೆ, ದೇವರು ಮಹಿಮೆಯ ಶರೀರವನ್ನು ನಮಗೆ ಕೊಡಲಿಕ್ಕಿದ್ದಾರೆ. ಸೂರ್ಯನಿಗೆ ಒಂದು, ಚಂದ್ರನಿಗೆ ಒಂದು, ಪ್ರಾಣಿಗಳಿಗೆ ಒಂದು ರೀತಿ, ಪಕ್ಷಿಗಳಿಗೆ ಒಂದು ರೀತಿ, ಅದರದೇ ರೀತಿಯಾದಂತಹ ಆಕಾರಗಳನ್ನು ದೇವರು ಕೊಟ್ಟಿರುವಾಗ, ಅದರ ಪ್ರಕಾಶವನ್ನು ದೇವರು ಕೊಟ್ಟಿರುವಾಗ, ನಮಗೂ ಸಹ ದೇವರು ಮಹಿಮೆಯ ಶರೀರವನ್ನು ಆತನು ಕೊಡಲು ಶಕ್ತನಾಗಿರುವಂತಹ ದೇವರಾಗಿದ್ದಾನೆ. ದೇವಜನರೇ, ಹಾಗಾಗಿ ಈ ದೇಹದ ಮೂಲಕವಾಗಿ ನಡೆಸಿದ ಒಳ್ಳೆಯದಕ್ಕಾಗಲಿ ಕೆಟ್ಟದಕ್ಕಾಗಲಿ ನಾವು ಸರಿಯಾಗಿ ಪ್ರತಿಯೊಬ್ಬನು ಪ್ರತಿಫಲವನ್ನು ಹೊಂದುವುದಕ್ಕೋಸ್ಕರ ನಾವೆಲ್ಲರೂ ಕ್ರಿಸ್ತನ ನ್ಯಾಯಾಸನದ ಮುಂದೆ ಯಥಾಸ್ಥಿತಿಯಲ್ಲಿ ನಾವು ಕಾಣಿಸಿಕೊಳ್ಳಬೇಕು. ಅಂದರೆ ನಾವು ಹೇಗಿರ್ತೀವೋ ಹಾಗೆ ನಾವು ಕಾಣಿಸಿಕೊಳ್ಳಬೇಕಾಗಿದೆ.
ನಾವು ಯೇಸು ಸ್ವಾಮಿಯ ಮುಂದೆ ಏನನ್ನು ಮರೆ ಮಾಡುವುದಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ನಾವು ಭೂಮಿ ಮೇಲೆ ಇರುವಂತಹ ಒಂದು ಸಂದರ್ಭದಲ್ಲಿ ದೇವಜನರೇ ನೀವು ಅರ್ಥ ಮಾಡ್ಕೊಳ್ಬೇಕು, ಆತನಿಗೆ ಮರೆಯಾಗಿ ನಾವೇನು ಮಾಡೋದಕ್ಕೆ ಸಾಧ್ಯವಿಲ್ಲ. ಯಾಕಂದ್ರೆ ಆತನು ಎಲ್ರೋಹಿ. ನಾವು ಮನೆಯಲ್ಲಿದ್ದರೂ ಯೇಸು ಸ್ವಾಮಿ ನಮ್ಮನ್ನು ನೋಡ್ತಾರೆ, ಮನೆ ಹೊರಗಡೆ ಇದ್ದರೂ ಯೇಸು ಸ್ವಾಮಿ ನಾವು ಎಲ್ಲೇ ಇದ್ದರೂ ಯೇಸು ಸ್ವಾಮಿ ನಮ್ಮನ್ನು ನೋಡ್ತಾ ಇರ್ತಾರೆ. ಅವ್ರು ಎಲ್ರೋಹಿ, ಎಲ್ಲವನ್ನು ಕಾಣಲು ಶಕ್ತನಾಗಿರುವಂತಹ ದೇವರು. ಅದಕ್ಕೆ 1 ಕೊರಿಂಥದವರಿಗೆ ಬರೆದಂತಹ ಪತ್ರಿಕೆ 3ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ ಈ ರೀತಿಯಾಗಿ ನಾವು ನೋಡುವಂಥದ್ದು ಏನೆಂದರೆ, ದೇವರು ನನಗೆ ಕೃಪೆಯಿಂದ ಒಪ್ಪಿಸಿದ ಕೆಲಸವನ್ನ ನಡೆಸಿ ನಾನು ಪ್ರವೀಣ ಶಿಲ್ಪಿಯಂತೆ ಅಸ್ತಿವಾರ ಹಾಕಿದೆನು. ಮತ್ತೊಬ್ಬನು ಅದರ ಮೇಲೆ ಕಟ್ಟುತ್ತಾನೆ, ಪ್ರತಿಯೊಬ್ಬನು ತಾನು ಅದರ ಮೇಲೆ ಎಂಥದ್ದನ್ನು ಕಟ್ಟುತ್ತಾನೋ ಎಚ್ಚರಿಕೆಯಾಗಿರಬೇಕು. ಹೌದು, ಈ ಭೂಮಿಯ ಮೇಲೆ ದೇವಜನರೇ ನಾವು ಬಹಳ ಎಚ್ಚರಿಕೆಯಿಂದ ಇರಬೇಕಾಗಿದೆ. ನಾವು ಬಹಳ ಎಚ್ಚರಿಕೆಯಿಂದ ಇರಬೇಕಾಗಿದೆ. ನಾವು ಇಷ್ಟ ಬಂದ ಪ್ರಕಾರವಾಗಿ ನಾವು ಜೀವಿಸುವುದಕ್ಕಾಗುವುದಿಲ್ಲ. ಭೂಮಿಗೆ ಸಂಬಂಧಪಟ್ಟಂತ ಕಾರ್ಯಗಳ ಮೇಲೆ ಮನಸ್ಸಿಟ್ಟು ನಾವು ಜೀವಿಸುವುದಕ್ಕಾಗುವುದಿಲ್ಲ. ದೇವರು ನಮಗೆ ಒಂದು ಕೆಲಸವನ್ನು ಅನುಗ್ರಹಿಸಿದ್ದಾರೆ. ಆ ಒಂದು ಕೆಲಸದಲ್ಲಿ ನಾವು ಬಹಳ ಜಾಗರೂಕರಾಗಿರಬೇಕಾಗಿದೆ. ಗಮನಿಸಿ ಕೇಳ್ರಿ ದೇವಜನರೇ. ಅದಕ್ಕೆ ಕೊರಿಂಥದಲ್ಲಿ ಈಗಾಗಲೇ ನಾವು ಓದಿದ ಪ್ರಕಾರವಾಗಿ ದೇವರು ನನಗೆ ಕೃಪೆಯಿಂದ ಒಪ್ಪಿಸಿದಂಥ ಕೆಲಸವನ್ನು ನಡೆಸಿ ನಾನು ಪ್ರವೀಣ ಶಿಲ್ಪಿಯಂತೆ ಅಸ್ಥಿವಾರ ಹಾಕಿದೆನು. ಮತ್ತೊಬ್ಬನು ಅದರ ಮೇಲೆ ಕಟ್ಟುತ್ತಾನೆ, ಪ್ರತಿಯೊಬ್ಬನು ತಾನು ಅದರ ಮೇಲೆ ಎಂಥದ್ದನ್ನು ಕಟ್ಟುತ್ತಾನೋ ಎಚ್ಚರಿಕೆಯಾಗಿರಬೇಕು. ಹೌದು, ನಾವು ಏನ ಕಟ್ಟುತ್ತಾ ಇದ್ದೇವೆ, ಏನ ಬಿತ್ತುತ್ತಾ ಇದ್ದೇವೆ, ಏನ ಮಾಡ್ತಾ ಇದ್ದೇವೆ ಅನ್ನುವಂಥ ವಿಷಯದಲ್ಲಿ ಬಹಳ ನಾವು ಎಚ್ಚರಿಕೆಯಾಗಿರ್ಬೇಕು. ಏನು ಮಾತಾಡ್ತಾ ಇದ್ದೇವೆ, ಏನು ನೋಡ್ತಾ ಇದ್ದೇವೆ, ಏನ ಯೋಚಿಸ್ತಾ ಇದ್ದೇವೆ, ಏನ ಓದ್ತಾ ಇದ್ದೇವೆ, ಏನ ನೋಡ್ತಾ ಇದ್ದೇವೆ, ಏನನ್ನ ಗ್ರಹಿಸಿಕೊಳ್ತಾ ಇದ್ದೇವೆ, ಯಾವ ಕೆಲಸ ಮಾಡ್ತಾ ಇದ್ದೇವೆ, ದೇವ್ರಿಗೆ ಇಷ್ಟವಾದದ್ದನ್ನ ಮಾಡ್ತಾ ಇದ್ದೇವ, ದೇವ್ರಿಗೆ ಇಷ್ಟ ಇಲ್ಲದೆ ಇರೋದನ್ನ ಮಾಡ್ತಾ ಇದ್ದೇವ, ದೇವ್ರು ಇಷ್ಟಪಡೋದನ್ನ ನಾವು ಮನೆಯಲ್ಲಿ ನೋಡ್ತಾ ಇದ್ದೇವ, ಇಲ್ಲ ದೇವ್ರು ಇಷ್ಟ ಪಡದೇ ಇರೋದನ್ನ ನಾವು ಮನೆಯಲ್ಲಿ ನೋಡ್ತಾ ಇದ್ದೇವ, ದೇವ್ರ ಇಷ್ಟವನ್ನ ನಾವು ನೆರವೇರಿಸ್ತಾ ಇದ್ದೇವ, ಇಲ್ಲ ನಮ್ಮಿಷ್ಟವನ್ನ ನಾವು ನೆರವೇರಿಸ್ತಾ ಇದ್ದೇವ ಅನ್ನುವಂಥ ಒಂದು ವಿಷಯದಲ್ಲಿ ದೇವಜನರೇ ನಾವು ಬಹಳ ಜಾಗರೂಕರಾಗಿ ಎಚ್ಚರಿಕೆಯಾಗಿ ನಾವಿರಬೇಕಾಗಿದೆ. ಯಾಕಂದ್ರೆ ಈ ಜೀವಿತ ಕಟ್ಟಲ್ಪಡಬೇಕಾಗಿದೆ, ಆತ್ಮಿಕ ಜೀವಿತ ಕಟ್ಟಲ್ಪಡಬೇಕಾಗಿದೆ. ಅದಕ್ಕೆ ಪೌಲನು ಈ ರೀತಿಯಾಗಿ 3:11 ನಾವು ನೋಡುವಾಗ, ಕೊರಿಂಥ 3:11 ಹಾಕಿರುವಂತ ಅಸ್ತಿವಾರವು ಏಸು ಕ್ರಿಸ್ತನೇ. ಹೌದು, ಒಂದು ಫೌಂಡೇಶನ್ ಅನ್ನೋದು ಇದೆಯಲ್ಲ, ಅದು ಯಾರು ಗೊತ್ತಾ? ಅದು ಏಸು ಸ್ವಾಮಿ. ಆ ಅಸ್ತಿವಾರವನ್ನಲ್ಲದೆ ಮತ್ತೊಂದು ಅಸ್ತಿವಾರವನ್ನು ಯಾರು ಹಾಕಲಾರರಷ್ಟೇ. ಯೇಸು ಸ್ವಾಮಿ ನಮ್ಮ ವಿಷಯದಲ್ಲಿ, ನಮ್ಮೆಲ್ಲರ ವಿಷಯದಲ್ಲಿ, ಸಭೆ ವಿಚಾರದಲ್ಲಿ ಅವರು ಅಸ್ತಿವಾರ ಹಾಕಿದ್ದಾರೆ. ಆ ಅಸ್ತಿವಾರ ಅವರು ಹಾಕಿದ ಮೇಲೆ ಇನ್ನೊಂದು ಅಸ್ತಿವಾರ ಹಾಕೋದಕ್ಕೆ ಸಾಧ್ಯ ಇಲ್ಲ. ಒಂದು ಅಸ್ತಿವಾರ, ಒಂದು ಫೌಂಡೇಶನ್ ಹಾಕಿದ ಮೇಲೆ ಅದರ ಮೇಲೆ ನಾವು ಮನೆ ಕಟ್ಟಬೇಕು ಅಥವಾ ಕಟ್ಟಡ ಕಟ್ಟಬೇಕು. ಇನ್ನೊಂದು ಅಸ್ತಿವಾರ ಹಾಕೋದಕ್ಕಾಗಲ್ಲ, ಸಾಕಾಗಿದೆ ಒಂದು ಅಸ್ತಿವಾರ. ಅದನ್ನೇ ನಾವು ಎಚ್ಚರಿಕೆಯಿಂದ, ಬಹಳ ಜಾಗರೂಕತೆಯಿಂದ ಮುಂದೆ ಆಲೋಚನೆ ಮಾಡಿ ನಾವು ಎಷ್ಟು ಹಂತಗಳನ್ನು ಕಟ್ಟುತ್ತೇವೆ ಅನ್ನುವಂಥ ವಿಷಯದ ಆಧಾರದ ಮೇಲೆ ನಾವು ಫೌಂಡೇಶನ್ ಹಾಕಬೇಕಾಗಿದೆ. ದೇವಜನರೇ, ಈ ಒಂದು ಅಸ್ತಿವಾರ ಏಸು ಸ್ವಾಮಿ ಆಗಿದ್ದಾರೆ. ಮತ್ತೊಂದು ನಾವು ಅಸ್ತಿವಾರವನ್ನು ಹಾಕಿ ಅದರಲ್ಲಿ ನಮ್ಮ ಆತ್ಮಿಕ ಬೇರೆ ಜೀವಿತವನ್ನು ನಾವು ಕಟ್ಕೊಳ್ಳೋಕ್ಕಾಗಲ್ಲ. ಯೇಸು ಸ್ವಾಮಿ ಅಸ್ತಿವಾರ ಹಾಕಿರೋದ್ರಿಂದ ಈ ಆತ್ಮಿಕ ಜೀವಿತದಲ್ಲಿ ನಾವು ಇದನ್ನು ಕಟ್ಟುತ್ತಾ ಇರಬೇಕು. ಪರಿಶುದ್ಧತೆ, ಪರಿಶುದ್ಧನು ಇನ್ನೂ ಪರಿಶುದ್ಧನಾಗಲಿ, ನೀತಿವಂತನು ಇನ್ನೂ ನೀತಿವಂತನಾಗಲಿ. ಅದಕ್ಕೆ ನಾವು ಯಾವ್ದ್ರಿಂದ ಕಟ್ತಾ ಇದ್ದೇವೆ, ಅಸ್ತಿವಾರದ ಮೇಲೆ ಏನ ಕಟ್ತಾ ಇದ್ದೇವೆ? 3:12 ನೋಡೋ ಪ್ರಕಾರವಾಗಿ, 1 ಕೊರಿಂಥ 3:12 ಆ ಅಸ್ತಿವಾರದ ಮೇಲೆ ಚಿನ್ನ, ಬೆಳ್ಳಿ, ರತ್ನ, ಕಟ್ಟಿಗೆ, ಹುಲ್ಲು, ಹಾಪು ಮುಂತಾದವುಗಳಲ್ಲಿ ಯಾವುದರಿಂದ ಕಟ್ಟಿದರೂ ಅವನವನ ಕೆಲಸವು ವ್ಯಕ್ತವಾಗುವುದು. ಹೌದು ದೇವಜನರೇ, ಯೇಸು ಸ್ವಾಮಿ ನಮಗೆ ಭೂಮಿಯಲ್ಲಿ ಇರಬೇಕಾದ್ರೆ ಕೆಲಸ ಕೊಟ್ಟಿದ್ದಾರೆ. ಆದರೆ ನಾವು ಇದನ್ನು ಹೇಗೆ ಕಟ್ತೇವೆ? ಚಿನ್ನದಿಂದ ಕಟ್ತಾ ಇದ್ದೀವಾ, ಬೆಳ್ಳಿಯಿಂದ ಕಟ್ತಾ ಇದ್ದೀವಾ, ರತ್ನದಿಂದ ಕಟ್ತಾ ಇದ್ದೀವಾ, ಇಲ್ಲ ಕಟ್ಟಿಗೆಯಿಂದ ಕಟ್ತಾ ಇದ್ದೀವಾ, ಇಲ್ಲ ಹುಲ್ಲು ಅಥವಾ ಹಾಪಿನಿಂದ ಕಟ್ತಾ ಇದ್ದೀವಾ ಅನ್ನೋದ್ರಲ್ಲ ನಾವು ಸ್ವಲ್ಪ ಗಮನಿಸಬೇಕಾಗಿದೆ. ಈ ಒಂದು ವಿಷಯದಲ್ಲೂ ಸಹ ನಾವು ಬಹಳ ಎಚ್ಚರಿಕೆ ಆಗಿರಬೇಕಾಗಿದೆ. ಯಾಕಂದ್ರೆ ಪುನರುತ್ಥಾನದ ಆಶೀರ್ವಾದ ಅನ್ನುವಂಥದ್ದು
ನಾವು ಏನ ಮಾಡ್ತೇವೋ, ಏನ ಬಿತ್ತುತ್ತೇವೋ, ಏನ ಕೊಯ್ತೇವೋ ಅನ್ನುವಂಥ ಒಂದು ವಿಷಯದಲ್ಲಿ ಬಹಳ ನಾವು ಜಾಗರೂಕರಾಗಿರ್ಬೇಕಾ. ನಾವು ಬಿತ್ತದ್ದನ್ನೇ ನಾವು ಕೊಯ್ಬೇಕಾಗಿದೆ. 13ನೇ ವಾಕ್ಯದಲ್ಲಿ ನೋಡೋ ಪ್ರಕಾರವಾಗಿ 3:13 ನಾವು ಏನನ್ನ ಕಟ್ಟಿರ್ತೀವೋ ಆ ಒಂದು ವಿಚಾರದಲ್ಲಿ ದೇವರು ಮಾತನಾಡ್ತಾರೆ. ಕ್ರಿಸ್ತನು ಬರುವ ದಿನವು, ಯೇಸು ಸ್ವಾಮಿ ಬರುವಂತ ಒಂದು ದಿನ, ಅವ್ರು ಬರುವ ದಿನಕ್ಕಾಗಿ ನಾವು ಕಾಯ್ತಾ ಇದ್ದೇವೆ. ಈಗೆಲ್ಲ ನಾವು ನೋಡುವಾಗ ಆತನ ಬರೋಣ ಹತ್ತಿರವಾಗಿದೆ. ಈಗ ನೋಡಿ, ಆತನ ಬರೋಣ ಹತ್ತಿರವಾಗಿರೋದ್ರಿಂದ ಸಭೆಗಳಿಗೆ ಯಾರು ಬರೋದಕ್ಕಾಗದೇ ಇಲ್ಲ ಅಂದ್ರು, ವಾಕ್ಯ ಅನ್ನುವಂಥದ್ದು, ದೇವರ ವಾಕ್ಯ ಈಗ ನೋಡಿ ಮನೆಗಳಿಗೆ ಹೋಗ್ತಾ ಇದೆ. ಆನ್ಲೈನ್ ಮುಖಾಂತರ ಇರ್ಬೋದು, ಮಾಧ್ಯಮದ ಮುಖಾಂತರವಾಗಿರ್ಬೋದು, ಬೇರೆ ಬೇರೆ ವಿಧವಾದಂತಹ ಮೀಡಿಯಾ ಮುಖಾಂತರವಾಗಿರ್ಬೋದು, ಪತ್ರಿಕೆ ಮುಖಾಂತರವಾಗಿರ್ಬೋದು, ಅನೇಕ ವಿಧದಲ್ಲಿ ಜನರನ್ನ ವಾಕ್ಯ ತಲುಪ್ತಾ ಇದೆ. ದೇವರೇ ವಾಕ್ಯನೇ ದೇವರು. ದೇವರ ವಾಕ್ಯವನ್ನು ಯಾರು ಸಹ ಬಂಧಿಸುವುದಕ್ಕೆ ಸಾಧ್ಯವಿಲ್ಲ. ದೇವಜನರೇ, ಕ್ರಿಸ್ತನು ಬರುವ ದಿನವು ಬೆಂಕಿಯೊಡನೆ ಉದಯವಾಗಿ ಆ ಕೆಲಸವನ್ನ ಸ್ಪಷ್ಟವಾಗಿ ತೋರಿಸುವುದು. ಹೌದು, ನಮ್ಮ ಜೀವಿತವನ್ನ ತೋರಿಸುವಂಥದ್ದು ಯಾವುದು ಅಂದ್ರೆ ಬೆಂಕಿ. ದೇವಜನರೇ, ಬೆಂಕಿಯಂತಹ ಒಂದು ಶೋಧನೆಗಳು, ಬೆಂಕಿಯಂತ ಒಂದು ಪರೀಕ್ಷೆಗಳು, ಬೆಂಕಿಯ ರೀತಿಯಲ್ಲಿರುವಂತಹ ಒಂದು ಸಮಸ್ಯೆಗಳು, ಇಕ್ಕಟ್ಟು, ವೇದನೆ, ಕಣ್ಣೀರು, ವ್ಯಾಧಿ, ವ್ಯಾಕುಲತೆ, ಸಮಸ್ಯೆಗಳು ನಮ್ಮ ಜೀವಿತದಲ್ಲಿ ಒಂದು ವೇಳೆ ಬಂದಾಗ ನಾವು ಯಾರು ಅನ್ನೋದು ವ್ಯಕ್ತವಾಗುತ್ತೆ. ನಾವು ಚಿನ್ನನ, ನಾವು ಬೆಳ್ಳಿನ, ನಾವು ರತ್ನನ, ಇಲ್ಲ ನಾವು ಕಟ್ಟಿಗೆನ, ಇಲ್ಲ ಹುಲ್ಲ ಹಾಪ ಅನ್ನುವಂಥದ್ದು ವ್ಯಕ್ತವಾಗುತ್ತೆ. ಯೋಬನನ್ನು ನೋಡುವಾಗ ಯೋಬನು ನಿಜವಾಗ್ಲೂ ಸಹ ಚಿನ್ನವಾಗಿದ್ದನು, ಆತನು ಬೆಳ್ಳಿಯಾಗಿದ್ದನು, ಆತನು ರತ್ನವಾಗಿದ್ದನು. ದೇವಜನರೇ, ಕ್ರಿಸ್ತನು ಬರುವಂತಹ ದಿನ ಅದೇಗೆ ಬರ್ತಾ ಇದೆ? ಬೆಂಕಿಯೊಡನೆ ಉದಯವಾಗಿ ಆ ಕೆಲಸವನ್ನು ಸ್ಪಷ್ಟವಾಗಿ ತೋರಿಸುವುದು. ಆವನವನ ಕೆಲಸವೆಂಥದ್ದೋ ಆ ಬೆಂಕಿ ಶೋಧಿಸುವಂಥದ್ದಾಗಿದೆ. ಹೌದು, ಬೆಂಕಿ ಶೋಧಿಸುತ್ತೆ. ಆ ಬೆಂಕಿ ಶೋಧಿಸುವಂತ ಒಂದು ಸಂದರ್ಭದಲ್ಲಿ 14ನೇ ವಾಕ್ಯದಲ್ಲಿ, ಒಬ್ಬನು ಆ ಅಸ್ತಿವಾರದ ಮೇಲೆ ಕಟ್ಟಿದ್ದು ಉಳಿದರೆ, ಹಲ್ಲೆಲೂಯ, ಒಬ್ಬನು ಆ ಅಸ್ತಿವಾರದ ಮೇಲೆ ಕಟ್ಟಿದ್ದು ಉಳಿದರೆ ಅವನಿಗೆ ಸಂಬಳ ಬರುವುದು. ಪ್ರತಿಯೊಬ್ಬನು ಏನಕ್ಕೆ ಕೆಲಸ ಮಾಡ್ತಾರೆ? ಸಾಮಾನ್ಯವಾಗಿ ನೋಡುವಾಗ IT-BT ಇರ್ಬೋದು, ಕೂಲಿ ಕೆಲಸ ಇರ್ಬೋದು, ಸಾಫ್ಟ್ವೇರ್ ಇಂಜಿನಿಯರ್ಸ್ ಇರ್ಬೋದು, ಸಿವಿಲ್ ಇಂಜಿನಿಯರ್ಸ್ ಇರ್ಬೋದು, ಏನೇ ಕೆಲಸ ಆಗಿರ್ಬೋದು, ಅಲ್ಲಿ ಒಂದು ಉದ್ದೇಶ ಇರುತ್ತೆ. ಕೆಲಸದ ನಿಮಿತ್ತ ಒಂದು ಆದಾಯ, ಒಂದು ಸಂಬಳ ಬರುವಂಥದ್ದಾಗಿದೆ. ಯಾರು ಸಹ ಬಿಟ್ಟಿಯಾಗಿ ಮಾಡೋದಿಲ್ಲ, ಬಿಟ್ಟಿಯಾಗಿ ಮಾಡೋದಕ್ಕೂ ಸಾಧ್ಯವಿಲ್ಲ. ಆದರೆ ಆತ್ಮಿಕ ಕ್ಷೇತ್ರದಲ್ಲೂ, ಆತ್ಮಿಕ ವಿಷಯದಲ್ಲಿಯೂ ಸಹ ಹಾಗೆ. ನಾವು ಯಾರು ಸುಮ್ಮನೆ ಆರಾಧನೆ ಮಾಡ್ತಾ ಇಲ್ಲ, ಸುಮ್ಮನೆ ನಾವು ಬೈಬಲ್ ಓದ್ತಾ ಇಲ್ಲ, ಸುಮ್ಮನೆ ನಾವು ಕರ್ತನನ್ನು ಎದುರು ನೋಡ್ತಾ ಇಲ್ಲ. ಇದರಿಂದ ಒಂದು ಉದ್ದೇಶ ಇದೆ, ದೇವರ ಉದ್ದೇಶ ಇದೆ, ದೇವರ ಆಲೋಚನೆ ಇದೆ, ದೇವರ ಯೋಚನೆ ಇದೆ. ಅದಕ್ಕೆ ಒಬ್ಬನು ಆಸ್ತಿವಾರದ ಮೇಲೆ ಕಟ್ಟಿದ್ದು ಉಳಿದರೆ ಅವನಿಗೆ ಸಂಬಳ ಬರುವುದು. ಹಲ್ಲೆಲೂಯ. ನಾವು ಮಾಡುವಂಥ ಪ್ರಾರ್ಥನೆಗಳು, ಆರಾಧನೆಗಳು ಉಳಿದರೆ ದೇವಜನರೇ ನಮಗೆ ಆಶೀರ್ವಾದ, ನಮಗೆ ಆಶೀರ್ವಾದ. 15ನೇ ವಾಕ್ಯದಲ್ಲಿ ಒಬ್ಬನು ಕಟ್ಟಿದ್ದು ಸುಟ್ಟು ಹೋದರೆ. ಹಾಗಾಗಿ ನಾವು ಯಾರನ್ನ ಮೆಚ್ಚಿಸೋದಕ್ಕೆ ಆರಾಧನೆ ಮಾಡ್ತೇವೆ, ಯಾರನ್ನ ಮೆಚ್ಚಿಸೋದಕ್ಕೆ ಬೈಬಲ್ ಓದ್ತೇವೆ, ಯಾರನ್ನ ಮೆಚ್ಚಿಸೋದಕ್ಕೆ ನಾವು ಉಪವಾಸ ಇರ್ತೇವೆ, ಯಾರನ್ನ ಮೆಚ್ಚಿಸೋದಕ್ಕೆ ನಾವು ಕಾಣಿಕೆಗಳನ್ನು ಕೊಡ್ತೇವೆ, ದಶಭಾಗಗಳನ್ನು ಕೊಡ್ತೇವೆ, ನಮ್ಮ ಜೀವಿತವನ್ನು ನಾವು ಕೊಡ್ತಾ ಇದ್ದೇವೆ. ದೇವರನ್ನ ಮೆಚ್ಚಿಸಬೇಕಾಗಿದೆ, ಯೇಸುವನ್ನ ಮೆಚ್ಚಿಸಬೇಕಾಗಿದೆ. ಅರಸನು ಆತನೇ, ಯಜಮಾನನು ಆತನೇ, ನಮ್ಮನ್ನು ಕಾಯುವವನು, ನಮ್ಮನ್ನು ಕಾಣುವವನು ಆತನೇ. ಹಾಗಾಗಿ 15ನೇ ವಾಕ್ಯದಲ್ಲಿ ಒಬ್ಬನು ಕಟ್ಟಿದ್ದು ಸುಟ್ಟು ಹೋದರೆ ಅವನಿಗೆ ಸಂಬಳವು ನಷ್ಟವಾಗುವುದು. ಕಾರಣ ಯಾವುದರಿಂದ ಕಟ್ಟಿರ್ಬೋದು ಇವನು? ಕಟ್ಟಿಗೆ, ಹುಲ್ಲು, ಹಾಪು ಎಲ್ಲ ಸುಟ್ಟೋಗುತ್ತೆ. ಇದು ದೇವಜನರೇ,
ಒಂದು ಲಾಕ್ಡೌನ್ ದಿನಗಳಲ್ಲಿ ನಿಮ್ಮ ಪರಿಸ್ಥಿತಿ ಹೇಗಿದೆ? ಚಿನ್ನವಾಗಿದೆಯಾ, ಬೆಳ್ಳಿನ, ರತ್ನನ, ಇಲ್ಲ ಕಟ್ಟಿಗೆನ, ಹಾಪ, ಉಲ್ಲ ಅನ್ನುವಂಥದ್ದನ್ನ ಸ್ವಲ್ಪ ನಾವು ಗ್ರಹಿಸಿಕೊಂಡು ಎಚ್ಚರಿಕೆಯಿಂದ ಇರಬೇಕಾಗಿದೆ. ಒಬ್ಬನು ತಾನು ಕಟ್ಟಿದ್ದು ಸುಟ್ಟು ಹೋದರೆ ಅವನಿಗೆ ಸಂಬಳವು ನಷ್ಟವಾಗುವುದು, ತಾನಾದರೂ ರಕ್ಷಣೆ ಹೊಂದುವನು. ಆದರೆ ಬೆಂಕಿಯೊಳಗಿಂದ ತಪ್ಪಿಸಿಕೊಂಡವನಾಗಿರುವನು. ಯಾರು ಚಿನ್ನವಾಗಿರ್ತಾರೋ, ಯಾರು ಬೆಳ್ಳಿ ಆಗಿರ್ತಾರೋ, ಯಾರು ದೇವರ ಇಷ್ಟದ ಪ್ರಕಾರವಾಗಿ, ದೇವರ ಯೋಜನೆ ಪ್ರಕಾರವಾಗಿ ಜೀವಿಸ್ತಾ ಇರ್ತಾರೋ ಅವ್ರು ರಕ್ಷಿಸಲ್ಪಡ್ತಾರೆ. ಈ ಕಷ್ಟದ ಸಂದರ್ಭದಲ್ಲೂ ನಷ್ಟದ ಸಂದರ್ಭದಲ್ಲೂ ದೇವರ ವಾಕ್ಯ ಹೇಳುತ್ತೆ, ನಷ್ಟವಾದರೂ ನಾವು ಪ್ರಮಾಣ ತಪ್ಪದವನಾಗಿರಬೇಕು ಎಂಬುದಾಗಿ. ಹೌದು, ಈ ಒಂದು ಲಾಕ್ಡೌನ್ ದಿನಗಳು ನಿಜವಾಗ್ಲೂ ಸಹ ಎಲ್ರಿಗೂ ನಷ್ಟನೇ, ಪ್ರತಿಯೊಬ್ಬರಿಗೂ ನಷ್ಟನೇ. ಆದರೂ ಸಹ ಈ ಒಂದು ದಿನಗಳಲ್ಲಿ ನಾವೆಲ್ಲರೂ ಸಹ ಜಾಗರೂಕತೆಯಿಂದ ದೇವರ ವಾಕ್ಯವನ್ನು ನಾವು ಕೈಗೊಳ್ಳಬೇಕಾಗಿದೆ. ನಷ್ಟವಾದರೂ ಪ್ರಮಾಣ ತಪ್ಪದವರಾಗಿರಬೇಕಾಗಿದೆ. ಪ್ರಾರ್ಥನೆ ವಿಚಾರದಲ್ಲಿ, ಆರಾಧನೆ ವಿಚಾರದಲ್ಲಿ, ದೇವರನ್ನು ನೋಡುವ ವಿಚಾರದಲ್ಲಿ, ವಾಕ್ಯವನ್ನು ಓದುವಂಥ ಒಂದು ವಿಚಾರದಲ್ಲಿ, ಕರ್ತನಿಗಾಗಿ ಪರಿಶುದ್ಧವಾಗಿ ನೀತಿಯಾಗಿ ಜೀವಿಸುವಂಥ ಒಂದು ವಿಚಾರದಲ್ಲಿ. ಏನಕ್ಕೆ ಅಪೊಸ್ತಲನಾದ ಪೌಲನು 3:16 ಕೊರಿಂಥ 3:16 ಅವ್ರು ಹೇಳ್ತಾ ಇದ್ದಾರೆ, ನೀವು ದೇವರ ಆಲಯವಾಗಿದ್ದೀರೆಂದು ದೇವರ ಆತ್ಮನು ನಿಮ್ಮಲ್ಲಿ ವಾಸ ಮಾಡುತ್ತಾನೆಂದು ನಿಮಗೆ ಗೊತ್ತಿಲ್ಲವೋ? ಹೌದು, ಅದಕ್ಕೆ ಈ ದೇಹದ ಬಗ್ಗೆ ನಾವು, ಇದೇ ದೇಹನೇ ಎಬ್ಬಿಸಲ್ಪಡೋದು, ಇದೇ ದೇಹನೇ ಪುನರುತ್ಥಾನ ಹೊಂದಿಕೊಳ್ಳೋದು. ನೋಡಿ, ಕಟ್ಟಡ ಅನ್ನುವಂಥ ಒಂದು ದೇವಾಲಯಗಳು ಇವತ್ತು ಮುಚ್ಚಲ್ಪಟ್ಟಿದೆ. ಆದರೆ ದೇಹ ಎಂಬ ಆಲಯ ಯಾರ ಕೈಲೂ ಮುಚ್ಚೋದಕ್ಕಾಗಿಲ್ಲ, ಯಾರು ಮುಚ್ಚೋದಕ್ಕಾಗೋದಿಲ್ಲ. ಇದು ಈಗ ತೆರೆಯಲ್ಪಟ್ಟಿದೆ, ಮನೆಗಳಲ್ಲಿ ತೆರೆಯಲ್ಪಟ್ಟಿದೆ. ಈಗ ನಿಮ್ಮ ಮನೆಗಳಲ್ಲಿ ನೀವೇ ಎಲ್ಲ. ಈಗ ನಿಮಗೆ ಹೊಸ ಅನುಭವಗಳು ದೇವರು ನಮಗೆ ಅನುಗ್ರಹ ಮಾಡಿಕೊಟ್ಟಿದ್ದಾರೆ. ದೇವರದ ಉದ್ದೇಶ ಇದೆ, ಆಲೋಚನೆ ಇದೆ, ಯೋಜನೆ ಇದೆ. ನಮ್ಮ ಆಲೋಚನೆ ಅಲ್ಲ, ದೇವರ ಆಲೋಚನೆ ಇದೆ. ಯಾವನಾದರೂ ದೇವರ ಆಲಯವನ್ನು ಕೆಡಿಸಿದರೆ ದೇವರು ಅವನನ್ನು ಕೆಡಿಸುವನು. ಹೌದು, 3:17 ನಾವು ನೋಡ್ತಾ ಇದ್ದೀವಿ. 1 ಕೊರಿಂಥ 3:17 ಯಾವನಾದರೂ ದೇವರ ಆಲಯವನ್ನು ಕೆಡಿಸಿದರೆ, ಅದಕ್ಕೆ ಹೇಳಿದ ಈ ದೇಹದ ಮೇಲೆ ನಮಗೆ ಅಧಿಕಾರನೇ ಇಲ್ಲ. ನಮ್ಮ ಇಷ್ಟ ಬಂದ ಪ್ರಕಾರವಾಗಿ ನಾವು ಏನನ್ನೋ ತಿನ್ನೋದಕ್ಕಾಗಲ್ಲ, ಏನನ್ನೋ ಕುಡಿಯೋದಕ್ಕಾಗಲ್ಲ, ನಮ್ಮ ಕಣ್ಣುಗಳಿಂದ ಏನನ್ನೋ ನೋಡೋಕ್ಕಾಗಲ್ಲ, ನಮ್ಮ ಬಾಯಿಂದ ಏನನ್ನೋ ಮಾತಾಡೋಕ್ಕಾಗಲ್ಲ. ದುಷ್ಟರ ಆಲೋಚನೆ ಅಂತ ನಡೆಯೋದಕ್ಕೆ ಆಗಲ್ಲ. ದೇವ್ರ ವಾಕ್ಯ ಹೇಳುತ್ತೆ, ದುಷ್ಟರ ಆಲೋಚನೆ ಅಂತ ನಡೆಯದೆ, ಪಾಪಾತ್ಮರ ಮಾರ್ಗ ನಿಂತುಕೊಳ್ಳದೆ, ಧರ್ಮ ಅಂದುಕೊಂಡು ಕೂತುಕೊಳ್ಳದೆ, ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡವನಾಗಿ ಅದನ್ನೇ ಹಗಲು ಇರುಳು ಧ್ಯಾನಿಸುವವನು ಅವನೆಷ್ಟೋ ಧನ್ಯನು ಎಂಬುದಾಗಿ ದೇವರೇ ಹೇಳ್ತಾ ಇದ್ದಾರೆ. ದೇವರು ಪರಿಶುದ್ಧತೆಗೆ ನಮ್ಮನ್ನು ನಡೆಸ್ತಾ ಇದ್ದಾರೆ, ಪರಿಶುದ್ಧತೆಗೆ ನಮ್ಮನ್ನು ನಡೆಸ್ತಾ ಇದ್ದಾರೆ. ಈ ದೇವಾಲಯವನ್ನು ನಾವು ಕೆಡಿಸಬಾರದು, ಇದನ್ನು ಬಹಳ ಪರಿಶುದ್ಧವಾಗಿ ಇಟ್ಕೊಳ್ಬೇಕು. ಕಣ್ಣಿನ ಆಸೆ, ಬದುಕು ಬಾಳಡಂಬ, ಶರೀರಾಸೆ, ಸ್ವೇಚ್ಛಾಭಿಲಾಷೆ, ವಿಷಯಾಭಿಲಾಷೆಗಳಿಗೆ ನಾವು ಒಳಪಡದೆ ಪರಿಶುದ್ಧವಾಗಿ ಜೀವಿಸಬೇಕಾಗಿದೆ. ದೇವಜನರೇ, ದೇವರ ಆಲಯವನ್ನು ಯಾರು ಕೆಡಿಸ್ತಾರೋ ದೇವರವನನ್ನು ಕೆಡಿಸ್ತಾರೆ. ಯಾಕಂದ್ರೆ ದೇವರ ಆಲಯ ಅಂದ ತಕ್ಷಣ ಕಟ್ಟಡ ಅಲ್ಲ. ಯೇಸು ಸ್ವಾಮಿನ ಯೆರೂಸಲೇಮ್ ಕುರಿತಾಗಿ ಹೇಳ್ತಾರೆ, ಕಲ್ಲಿನ ಮೇಲೆ ಕಲ್ಲು ಉಳಿಯಲ್ಲ ಎಂಬುದು ಹಾಗೆ. ಹೌದು, ಸೊಲೊಮೋನನು ಕಟ್ಟಿದಂತಹ ಆಲಯವೇ ಉಳಿಯಲಿಲ್ಲ. ದೇವಜನರೇ, ಗಮನಿಸಿ ಕೇಳ್ರಿ. ಆದರೆ ಈ ಕಟ್ಟಡದ ಬಗ್ಗೆ ನಾನು ಮಾತನಾಡ್ತಾ ಇಲ್ಲ, ಶರೀರ ಎಂಬಂತಹ ಕಟ್ಟಡದ ಬಗ್ಗೆ ನಾನು ಮಾತನಾಡ್ತಾ ಇದ್ದೇನೆ. ಆತ್ಮಿಕ ಕ್ಷೇತ್ರದಲ್ಲಿ 3:17 ಯಾಕೆಂದರೆ ದೇವರ ಆಲಯವು ಪವಿತ್ರವಾದದ್ದು, ದೇವರ ಆಲಯವು ಪವಿತ್ರವಾದದ್ದು. ಸೊಲೊಮೋನನ ಆಲಯವನ್ನು ಎಷ್ಟು ರಾಜರು ಬಂದರು, ಅದನ್ನು ಹಾಳು ಮಾಡಿದರು, ಅದನ್ನು ಕೆಡಿಸಿದರು. ಆದರೆ ಸೈತಾನನು ಬಂದು ಈ ದೇವರ ಆಲಯವನ್ನು ಕೆಡಿಸುವುದಕ್ಕೆ ನಾವು ಅವಕಾಶ ಕೊಡಬಾರದು. ಯಾಕಂದ್ರೆ ಈ ಆಲಯ ನಾವೇ, ದೇವರ ಆಲಯ ನಾವೇ. ದೇವರ ಆಲಯ ಪವಿತ್ರವಾದದ್ದು, ಆಲಯವು ನೀವೇ, ಬೇರೆ ಯಾರೋ ಅಲ್ಲ.
ಜನರೇ, ಪ್ರಕಟಣೆಯಲ್ಲಿ ಸಾಮಾನ್ಯವಾಗಿ ನೋಡುವಾಗ ಸತ್ತವರ ಪುನರುತ್ಥಾನ ಹಾಗೂ ಕಡೆಯ ನ್ಯಾಯ ತೀರ್ಪು, ಮೃತ್ಯು, ಪಾತಾಳ, ನಾಶನ, ಇದೆಲ್ಲವನ್ನ ನಾವು ಪ್ರಕಟಣೆಯಲ್ಲಿ ನಾವು ನೋಡ್ಬೋದು. 20:11 ನಾವು ಓದುತ್ತಾ ಪ್ರಕಟಣೆಯಲ್ಲಿ ಸ್ಥಾನಿಕ ಯೇಸು ಸ್ವಾಮಿ ಜೊತೆ ಇದ್ದಂತಹ ಯೋಹಾನನಿಗೆ ದರ್ಶನ ಕೊಡುವಂತಹ ಒಂದು ಘಟನೆಯನ್ನು ನೋಡುತ್ತೇವೆ. ದೇವರು ಯೋಹಾನನ ಮುಖಾಂತರವಾಗಿ ಯೇಸು ಸ್ವಾಮಿ ನಮಗಾಗಿ ಶಿಲುಬೆಯಲ್ಲಿ ಜಜ್ಜಲ್ಪಟ್ಟು ಹೊಡೆಯಲ್ಪಟ್ಟು 3ನೇ ದಿನದಲ್ಲಿ ಎದ್ದು ಬಂದು ಅವರು ತಿರುಗಿ ಒಯ್ಯಲ್ಪಟ್ಟು ತಿರುಗಿ ಅವರು ಬರಲಿಕ್ಕಿದ್ದಾರೆ. ಒಯ್ಯಲ್ಪಟ್ಟ ಮೇಲೆ ಆತನ ಮುಂದೆ ಏನು ಆಗಬೇಕು, ಏನಾಗುತ್ತೆ, ಜನರ ವಿಚಾರದಲ್ಲಿ, ರಾಜ್ಯಗಳ ವಿಚಾರದಲ್ಲಿ, ಕುಟುಂಬಗಳ ವಿಚಾರದಲ್ಲಿ, ದೇವಾಲಯದ ವಿಚಾರದಲ್ಲಿ, ಈ ದೇಹದ ವಿಚಾರದಲ್ಲಿ ಏನಾಗುತ್ತೆ ಎಂಬುದಾಗಿ ದೇವರು ಬಹಳ ಸ್ಪಷ್ಟವಾಗಿ ಪ್ರಕಟಿಸಿದ್ದಾರೆ. ಅದನ್ನೇ ಪ್ರಕಟಣೆ 20:11 ನಾವು ಓದುವಾಗ, ಆಮೇಲೆ ಬೆಳ್ಳಗಿರುವ ಮಹಾ ಸಿಂಹಾಸನವನ್ನು, ಅದರ ಮೇಲೆ ಕೂತಿದ್ದಾತನನ್ನು ಕಂಡೆನು. ಆತನೆದುರಿನಿಂದ ಭೂಮ್ಯಾಕಾಶಗಳು ಓಡಿಹೋಗಿ ಇನ್ನೂ ಕಾಣಿಸದ ಹಾಗಾದವು. 12ನೇ ವಾಕ್ಯದಲ್ಲಿ ನಾವು ಓದ್ತಾ, ಇದಲ್ಲದೆ ಸತ್ತವರಾದ ದೊಡ್ಡವರು ಚಿಕ್ಕವರು, ನೋಡಿದ್ದೇವೆ ಜನರೇ, ಇದೇ ವಿಚಾರವನ್ನು ನಾವು ಮಾತನಾಡ್ತಾ ಇದ್ದೇವೆ 12ರಲ್ಲಿ. ಇದಲ್ಲದೆ ಸತ್ತವರಾದ ದೊಡ್ಡವರು ಚಿಕ್ಕವರು ಸಿಂಹಾಸನದ ಮುಂದೆ ನಿಂತಿರುವುದನ್ನ ಕಂಡೆನು. ಆತನ ತನ್ನ ದರ್ಶನವನ್ನು ಬರೆಯೋದನ್ನು ನಾವು ನೋಡ್ತೇವೆ. ಪ್ರತಿಯೊಬ್ಬರು ದೇವ್ರ ಮುಂದೆ ನಾವು ಕಾಣಿಸ್ಕೊಳ್ಬೇಕಲ್ಲ, ಪ್ರತಿಯೊಬ್ಬರು ಕಾಣಿಸ್ಕೊಳ್ಬೇಕು. ಯೇಸು ಸ್ವಾಮಿ ನಂಬಿರಲಿ ನಂಬದಿಲ್ಲ ಇರಲಿ, ಪ್ರತಿಯೊಬ್ಬರಿಗೂ ಸಹ ಪುನರುತ್ಥಾನ ಆಗುತ್ತೆ. ಪ್ರತಿಯೊಬ್ಬರು ನ್ಯಾಯಾಸನದ ಮುಂದೆ ಅವ್ರು ನಿಲ್ಲಬೇಕು. ಚಿಕ್ಕವರಾಗಿರ್ಲಿ ದೊಡ್ಡವರಾಗಿರ್ಲಿ ಎಲ್ಲರೂ ಸಹ ದೇವರ ಸನ್ನಿಧಾನದಲ್ಲಿ ಅವ್ರು ನಿಲ್ಲಬೇಕು. ಇದಲ್ಲದೆ ಸತ್ತವರಾದ ದೊಡ್ಡವರು ಚಿಕ್ಕವರು ಸಿಂಹಾಸನ ಮುಂದೆ ನಿಂತಿರುವುದನ್ನು ಕಂಡೆನು. ಆಗ ಪುಸ್ತಕಗಳು ತೆರೆಯಲ್ಪಟ್ಟವು ಮತ್ತು ಜೀವಬಾಧ್ಯರ ಪಟ್ಟಿ ಎಂಬ ಇನ್ನೊಂದು ಪುಸ್ತಕವೂ ತೆರೆಯಲ್ಪಟ್ಟಿತು. ಆ ಪುಸ್ತಕಗಳಲ್ಲಿ ಬರೆದಿದ್ದ ಸಂಗತಿಗಳ ಆಧಾರದಿಂದ ಅವರವರ ಕೃತ್ಯಗಳ ಪ್ರಕಾರ ಸತ್ತವರಿಗೆ ನ್ಯಾಯ ತೀರ್ಪಾಯಿತು. ಹಲ್ಲೆಲೂಯ. ಅದಕ್ಕೆ ಈ ಭೂಮಿ ಮೇಲೆ ಇರುವಂತಹ ಒಂದು ಸಂದರ್ಭದಲ್ಲಿ ನಾವು ಏನ ಕಟ್ಟುತ್ತಾ ಇದ್ದೇವೆ ಅನ್ನುವಂಥ ವಿಚಾರದ ಮೇಲೆ ನಮಗೆ ನ್ಯಾಯ ತೀರ್ಪಾಗುತ್ತೆ. ಈ ಹಸ್ತಿವಾರದ ಮೇಲೆ ಕಟ್ಟಲ್ಪಡ್ತಾ ಇರುವಂಥ ಈ ಒಂದು ಆತ್ಮಿಕ ಕಟ್ಟಡ, ಅದು ಚಿನ್ನದಿಂದ ಕಟ್ಟಲ್ಪಡ್ತಾ ಇದೆಯಾ, ಬೆಳ್ಳಿಯಿಂದ ಕಟ್ಟಲ್ಪಡ್ತಾ ಇದೆಯಾ, ರತ್ನದಿಂದ ಕಟ್ಟಲ್ಪಡ್ತಾ ಇದೆಯಾ, ಇಲ್ಲ ಕಟ್ಟಿಗೆಯಿಂದ ಕಟ್ಟಲ್ಪಡ್ತಾ ಇದೆಯಾ, ಇಲ್ಲ ಹಾಪಿನಿಂದ ಕಟ್ಟಲ್ಪಡ್ತಾ ಇದೆಯಾ, ಇಲ್ಲ ಹುಲ್ಲಿನಿಂದ ಕಟ್ಟಲ್ಪಡ್ತಾ ಇದೆಯಾ? ಬೆಂಕಿಯ ಶೋಧನೆ ಬಂದಾಗ ನಮ್ಗೆ ಅರ್ಥ ಆಗುತ್ತೆ. ದೇವ್ರ ವಾಕ್ಯದಲ್ಲಿ ಅದನ್ನೇ ನಾವು ನೋಡ್ತಾ ಇರುವಂಥದ್ದು. ಆ ಪುಸ್ತಕಗಳು ತೆರೆಯಲ್ಪಟ್ಟಾಗ, ಜೀವಬಾಧ್ಯರ ಪಟ್ಟಿ ಅನ್ನುವಂಥ ಒಂದು ಪುಸ್ತಕ ತೆರೆಯಲ್ಪಟ್ಟಾಗ, ಆ ಪುಸ್ತಕಗಳಲ್ಲಿ ಬರೆದಿದ್ದ ಸಂಗತಿಗಳ ಆಧಾರದಿಂದ ಅವನವನ ಕೃತ್ಯಗಳ ಪ್ರಕಾರ ಸತ್ತವರಿಗೆ ನ್ಯಾಯ ತೀರ್ಪಾಯಿತು. ಅದಕ್ಕೆ ನಮ್ಮ ಕೃತ್ಯಗಳು ಈ ಭೂಮಿಯ ಮೇಲೆ ವಾಕ್ಯದ ಪ್ರಕಾರವಾಗಿ ಸುಕೃತ್ಯಗಳಾಗಿರಬೇಕು, ಒಳ್ಳೆಯ ಕೃತ್ಯಗಳಾಗಿರಬೇಕು. ವಾಕ್ಯಾನುಸಾರವಾಗಿ ನಾವು ಜೀವಿಸುವರಾಗಿರಬೇಕು, ವಾಕ್ಯಾನುಸಾರವಾಗಿ ನಾವು ಮಾತನಾಡುವರಾಗಿರಬೇಕು, ವಾಕ್ಯಾನುಸಾರವಾಗಿ ನಾವೆಲ್ಲರೂ ಸಹ ನಮ್ಮ ಮುಂದಿನ ಎಲ್ಲ ಕಾರ್ಯಗಳನ್ನು ನಾವು ಮಾಡುವರಾಗಿರಬೇಕು. ದೇವಜನರೇ, ಪ್ರತಿಯೊಬ್ಬರು ಸಹ ಎಬ್ಬಿಸಲ್ಪಡ್ತಾರೆ. 13ನೇ ವಾಕ್ಯದಲ್ಲಿ ಅದಕ್ಕೆ ನಾವು ನೋಡ್ತೇವೆ. ಪ್ರಕಟಣೆ 20:13 ಸಮುದ್ರವು ತನ್ನೊಳಗಿದ್ದ ಸತ್ತವರನ್ನು ಒಪ್ಪಿಸ್ತು. ಯಾರು ದೇವ್ರ ಮುಂದೆ ತಪ್ಪಿಸ್ಕೊಳ್ಳೋದಕ್ಕಾಗಲ್ಲ, ಭೂಮಿ ಮೇಲೂ ತಪ್ಪಿಸ್ಕೊಳ್ಳೋದಕ್ಕಾಗಲ್ಲ, ಸತ್ತ ಮೇಲೂ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ. ಅನೇಕ ಸಂದರ್ಭದಲ್ಲಿ ಅನೇಕರು ನೆನೆಸ್ತಾರೆ, ಸತ್ತರೆ ಮುಗೀತು. ಇಲ್ಲ, ಸತ್ತ ನಂತರ ಇರುವಂಥದ್ದೇ ಪ್ರಾರಂಭ. ಯಾಕಂದ್ರೆ ನಾವೆಲ್ಲರೂ ಸಹ ಕರ್ತನನ್ನು ನೋಡುವರಾಗಿದ್ದೇವೆ, ಯೇಸು ಸ್ವಾಮಿಯನ್ನು ನೋಡುವರಾಗಿದ್ದೇವೆ, ಪರಲೋಕ ರಾಜ್ಯಕ್ಕೆ ನಾವು ಸೇರುವರಾಗಿದ್ದೇವೆ. ಹಲ್ಲೆಲೂಯ. ಸಮುದ್ರವು
ತನ್ನೊಳಗಿದ್ದ ಸತ್ತವರನ್ನ ಒಪ್ಪಿಸ್ತು. ನೀರು ಒಪ್ಪಿಸ್ತಾ ಇದೆ. ಮೃತ್ಯುವು ಪಾತಾಳವು ತಮ್ಮ ವಶದಲ್ಲಿದ್ದ ಸತ್ತವರನ್ನ ಒಪ್ಪಿಸಿದವು. ನೋಡ್ರಿ, ಅವನು ಪಾತಾಳದಲ್ಲಿದ್ದರೂ ಸಹ ಅವನು ತಪ್ಪಿಸ್ಕೊಳ್ಳೋದಕ್ಕಾಗಲ್ಲ. ಲಾಜರನನ್ನ ನೋಡ್ತೇವೆ, ಶ್ರೀಮಂತನನ್ನು ನೋಡ್ತೇವೆ. ಲೂಕನ ಬರೆದಂಥ ಸುವಾರ್ತೆ ಸಾಮಾನ್ಯವಾಗಿ ನೋಡ್ತೇವೆ 16ನೇ ಅಧ್ಯಾಯದಲ್ಲಿ. ಅಲ್ಲಿ ಪಾತಾಳದ ವಿಚಾರಗಳನ್ನು ದೇವರು ನಮಗೆ ಪ್ರಕಟಿಸಿದ್ದಾರೆ. ಅಬ್ರಹಾಮನ ಎದೆಗೆ ಒರಕೊಂಡಿರುವಂತಹ ಲಾಜರನ ವಿಚಾರವನ್ನು ದೇವರು ಪ್ರಕಟಿಸಿದ್ದಾರೆ. ನಮ್ಮ ಕೃತ್ಯಗಳು ಎಚ್ಚರಿಕೆಯಿಂದ ಇರಬೇಕಾಗಿದೆ. ಅವರಲ್ಲಿ ಪ್ರತಿಯೊಬ್ಬನಿಗೆ ಅವನವನ ಕೃತ್ಯಗಳ ಪ್ರಕಾರ ನ್ಯಾಯ ತೀರ್ಪಾಯಿತು. ಹೌದು, ನಾವು ನಮ್ಮ ಕೃತ್ಯಗಳು ಹೇಗಿದೆಯೋ, ನಮ್ಮ ಜೀವಿತ ಹೇಗಿದೆಯೋ ದೇವಜನರೇ, ಅದರ ಪ್ರಕಾರವಾಗಿಯೇ ನ್ಯಾಯ ತೀರ್ಪಾಗುತ್ತೆ. ನಾವು ಈಸ್ಟರ್ ಕೊಂಡಾಡಿದ್ದು ಒಳ್ಳೆಯದೇ, ಆದರೆ ಅದರ ಹಿಂದೆ ದೇವರು ಅನೇಕ ಆಶೀರ್ವಾದಗಳನ್ನು ಇಟ್ಟಿದ್ದಾರೆ. ಇದೇ ಆಶೀರ್ವಾದಗಳು. ಅವನವನ ಕೃತ್ಯಗಳ ಪ್ರಕಾರ ನ್ಯಾಯ ತೀರ್ಪಾಯಿತು. 14 ವಾಕ್ಯದಲ್ಲಿ ನಾವು ನೋಡುವಾಗ, ಆಮೇಲೆ ಮೃತ್ಯುವು ಪಾತಾಳವು ಬೆಂಕಿಯ ಕೆರೆಗೆ ದುಬ್ಬಲ್ಪಟ್ಟವು. ಆ ಬೆಂಕಿಯ ಕೆರೆಯೇ ಎರಡನೆಯ ಮರಣ. ಅವನೊಂದ್ಸಲ ಸತ್ತರೋ, ಎಬ್ಬಿಸಲ್ಪಟ್ಟರೋ, ನ್ಯಾಯ ತೀರ್ಪಾಯಿತು. ಅವರವರ ಕೃತ್ಯಗಳ ಪ್ರಕಾರವಾಗಿ ಆತನು ಒಳ್ಳೆಯದನ್ನು ಮಾಡಿದರೆ, ವಾಕ್ಯದ ಪ್ರಕಾರವಾಗಿ ಆತನು ಜೀವಿಸಿದರೆ ಪರಲೋಕ ಸೇರಲ್ಪಡಬೇಕಾಯಿತು. ಜೀವಿಸಲಿಲ್ಲ ಅಂದರೆ, ದೇವರಿಗೆ ವಿರುದ್ಧವಾಗಿ ನಡೆದಿದ್ರೆ ಎರಡನೇ ಮರಣ, ಅದೇ ಬೆಂಕಿಯ ಕೆರೆ. ದೇವಜನರೇ, ನಮ್ಮ ಕೃತ್ಯಗಳು ಹೇಗಿದೆ? 15ನೇ ವಾಕ್ಯದಲ್ಲಿ ನೋಡುವಾಗ, ಯಾವನ ಹೆಸರು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆದದ್ದಾಗಿ ಕಾಣಲಿಲ್ಲವೋ ಅವನು ಬೆಂಕಿಯ ಕೆರೆಗೆ ದೊಬ್ಬಲ್ಪಟ್ಟನು. ಅದಕ್ಕೆ ರಕ್ಷಣೆ ಅನ್ನುವಂಥದ್ದು ಬಹಳ ಮುಖ್ಯ. ರಕ್ಷಿಸಲ್ಪಟ್ಟ ಮೇಲೆ ನಾವು ಜೀವಿಸುವಂತಹ ಒಂದು ಜೀವಿತನೂ ಬಹಳ ಮುಖ್ಯ. ಅದೇ ನಿಜವಾದಂಥ ಒಂದು ಪ್ರಾರಂಭ. ಯೇಸು ಸ್ವಾಮಿ ಅದಕ್ಕೆ ವಾಕ್ಯದಲ್ಲಿ ನೋಡೋ ಪ್ರಕಾರವಾಗಿ, ರಕ್ಷಿಸಲ್ಪಟ್ಟವೋ ಒಳ್ಳೆಯದು, ಸಭೆಗೆ ಹೋದವೋ ಒಳ್ಳೆಯದು, ಸಭೆಯಲ್ಲಿ ನಾವು ದೇವದೂತರಂತೆ ಕಾಣಿಸ್ಕೊಂಡವೋ ಒಳ್ಳೆಯದು, ಆದರೆ ಹೊರಗಡೆ ನಮ್ಮ ಜೀವಿತ ಹೇಗಿದೆ ಅನ್ನೋದು ಬಹಳ ಮುಖ್ಯ. ದೇವಜನರೇ, ನಮ್ಮ ಹೆಸರು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆಯಲ್ಪಟ್ಟಿರುವುದಾದರೆ ನಾವು ಹೇಗೆ ಜೀವಿಸ್ತಾ ಇದ್ದೀವಿ ಅನ್ನೋದು ಬಹಳ ಮುಖ್ಯ. ಜೀವಬಾಧ್ಯರ ಪಟ್ಟಿಯಲ್ಲಿ ಇಲ್ಲ ಅಂದರೆ ನಮ್ಮ ಕತೆ ಏನು? ನಮ್ಮ ಕತೆ ನಿಜವಾಗ್ಲೂ ಸಹ ವ್ಯಥೆಯೇ. ಅದಕ್ಕೆ 15ನೇ ವಾಕ್ಯದಲ್ಲಿ ನೋಡುವ ಪ್ರಕಾರವಾಗಿ, ಯಾವನ ಹೆಸರು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆದದ್ದಾಗಿ ಕಾಣಲಿಲ್ಲವೋ ಅವನು ಬೆಂಕಿಯ ಕೆರೆಗೆ ದೊಬ್ಬಲ್ಪಟ್ಟನು. ನೋಡಿ, ಅವನವನ ಕೃತ್ಯಗಳಿಗೆ ತಕ್ಕ ಪ್ರತಿಫಲ. ಇದೇ ವಿಚಾರವನ್ನ ದಾನಿಯೇಲ ಗ್ರಂಥದಲ್ಲೂ ಸಹ ನಾವು ನೋಡ್ತೇವೆ. 12ನೇ ಅಧ್ಯಾಯದಲ್ಲಿ ಯುಗದ ಸಮಾಪ್ತಿ ಹೇಗಿರುತ್ತೆ, ದೇವರು ದಾನಿಯೇಲನಿಗೂ ಸಹ ಪ್ರಕಟಣೆ ಕೊಡೋದನ್ನು ನೋಡ್ತೇವೆ. ಯೋಹಾನಿಗೆ ಮಾತ್ರ ಪ್ರಕಟಣೆ ಅಲ್ಲ, ದಾನಿಯೇಲನಿಗೂ ಸಹ ದೇವರು ಪ್ರಕಟಣೆ ಕೊಡೋದನ್ನು ನಾವು ನೋಡ್ತೇವೆ. ನೋಡ್ರಿ, ಇಲ್ಲಿ ದೇವ ಜನರಿಗೆ ಎಂಥ ಆಶೀರ್ವಾದ ಇದೆ ಅನ್ನೋದನ್ನ ಈ ದಾನಿಯೇಲ ಪ್ರವಾದನೆ ಗ್ರಂಥದಲ್ಲಿ ನೋಡ್ತೇವೆ. 12ನೇ ಅಧ್ಯಾಯ 1ನೇ ವಾಕ್ಯದಿಂದ ಯುಗದ ಸಮಾಪ್ತಿ ಕುರಿತಾಗಿ ಇಲ್ಲಿ ಬರೆಯಲ್ಪಟ್ಟಿರುವುದನ್ನು ನೋಡ್ತೇವೆ. ನಿನ್ನ ಜನರ ಪಕ್ಷವನ್ನು ಹಿಡಿದಿರುವ ಮಹಾಪಾಲಕನಾದ ಮಿಖಾಯೇಲನು ಆ ಕಾಲದಲ್ಲಿ ಏಳುವನು. ಮೊಟ್ಟ ಮೊದಲು ಜನಾಂಗವು ಉಂಟಾದದ್ದನಿಂದ ಅಂದಿನವರೆಗೆ ಸಂಭವಿಸಿದಂತಹ ಸಂಕಟವು ಸಂಭವಿಸುವುದು. ಆಗ ನಿನ್ನ ಜನರೊಳಗೆ ಯಾರ ಹೆಸರುಗಳು ಅಂದರೆ ಜೀವಬಾಧ್ಯರ ಪಟ್ಟಿಯಲ್ಲಿ ಸಿಕ್ಕುವವೋ ಅವರೆಲ್ಲರೂ ರಕ್ಷಿಸಲ್ಪಡುವರು. ಇದೇ ಆಶೀರ್ವಾದ. ದೇವಜನರೇ, ದೇವರ ಮಕ್ಕಳಿಗೆ ಇದೇ ಆಶೀರ್ವಾದ. ನಮ್ಮ ಹೆಸರುಗಳು ನಿಜವಾಗ್ಲೂ ಸಹ ಜೀವಬಾಧ್ಯರ ಪಟ್ಟಿಯಲ್ಲಿ ಇದೆ ಅನ್ನುವಂಥ ಒಂದು ನಂಬಿಕೆ ನಿಮಗಿದೆಯಾ? ಹೌದು, ನಮಗೆ ನಂಬಿಕೆ ಇರಬೇಕು. ಆ ಜೀವಬಾಧ್ಯರ ಪಟ್ಟಿಯಲ್ಲಿ ನಮ್ಮ ಹೆಸರು ಬರೆಯಲ್ಪಟ್ಟಿರುವಂತಹ ಒಂದು ಸ್ಥಿತಿಗಳ ಮಧ್ಯದಲ್ಲೂ ನಮ್ಮ ಜೀವಿತ ಹೇಗಿದೆ ಅನ್ನೋದು ಬಹಳ ಮುಖ್ಯ. ಪರಿಶುದ್ಧವಾಗಿ ಜೀವಿಸಬೇಕಾಗಿದೆ. ಆತನ ಇಷ್ಟಾನುಸಾರವಾಗಿ ನಾವು ಜೀವಿಸಬೇಕಾಗಿದೆ.
ಆತನನ್ನೇ ನಾವು ಧರಿಸಿಕೊಳ್ಳಬೇಕಾಗಿದೆ. ದೇವಜನರೇ, 2ನೇ ವಾಕ್ಯದಲ್ಲಿ ನೋಡ್ತೇವೆ 12:2 ಧೂಳಿನ ನೆಲದೊಳಗೆ ದೀರ್ಘ ನಿದ್ರೆ ಮಾಡುವವರಲ್ಲಿ ಅನೇಕರು ಎಚ್ಚೆತ್ತು ಕೆಲವರು ನಿತ್ಯ ಜೀವವನ್ನು, ಕೆಲವರು ನಿಂದನ ನಿತ್ಯ ತಿರಸ್ಕಾರಗಳನ್ನು ಅನುಭವಿಸುವರು. ನೋಡಿ, ಎಲ್ರಿಗೂ ಪುನರುತ್ಥಾನ ಆಗತ್ತಿಲ್ಲ. ದೇವ್ರ ಮಕ್ಕಳಿಗೆ ಏನಕ್ಕೆ ಪುನರುತ್ಥಾನ ಆಗ್ತಾ ಇದೆ? ನಿತ್ಯ ಜೀವಕ್ಕೆ. ಹಲ್ಲೆಲೂಯಾ. ಎಟರ್ನಲ್ ಲೈಫ್, ನಿತ್ಯ ಜೀವ, ನಿತ್ಯ, ಯಾವಾಗಲೂ. ಇದೇ ದೇವ್ರ ಮಕ್ಕಳಿಗಿರುವಂಥ ಒಂದು ಆಶೀರ್ವಾದ. ಅದಕ್ಕೆ ನಾವು ಆರಾಧನೆ, ಪ್ರಾರ್ಥನೆ, ಉಪವಾಸಗಳು, ದೇವ್ರ ವಾಕ್ಯವನ್ನು ಓದುವುದು ಅಷ್ಟು ಹೆಚ್ಚಾಗಿ ನಾವು ತೊಡಗಿಸ್ಕೊಳ್ಳೋದಕ್ಕೆ ಒಂದೇ ಒಂದು ಕಾರಣ ಏನು ಗೊತ್ತಾ ದೇವಜನರೇ? ಕಡೆ ದಿನದಲ್ಲಿ ಪುನರುತ್ಥಾನ ಆಗತ್ತೆ. ನಾವೆಲ್ಲರೂ ಸಹ ನಿತ್ಯ ಜೀವವನ್ನು ನಾವು ಹೊಂದಿಕೊಳ್ತೇವೆ. ನಾವು ಧೂಳಿನ ಒಳಗೆ ಇದ್ದರು, ನೆಲದೊಳಗೆ ಇದ್ದರು, ದೀರ್ಘ ನಿದ್ರೆ ಮಾಡ್ತಾ ಇದ್ದರು, ಅಂದರೆ ಸತ್ತಿದ್ದರು, ಅನೇಕರನ್ನ ದೇವರು ಎಬ್ಬಿಸ್ತಾರೆ. ಕೆಲವರನ್ನ ದೇವರು ನಿತ್ಯ ಜೀವಕ್ಕೆ ನಡೆಸ್ತಾರೆ. ಕೆಲವರ ಪರಿಸ್ಥಿತಿ ಹೇಗಿರುತ್ತೆ ಗೊತ್ತಾ? ಅವರಿಗೆ ನಿಂದನೆ, ನಿತ್ಯ ತಿರಸ್ಕಾರಗಳು, ಅದನ್ನು ಅನುಭವಿಸಿ ಅವರು ತಿರುಗಿ ಅವರು 2ನೇ ಮರಣಕ್ಕೆ ಹೋಗಬೇಕಾಗುತ್ತೆ. ಆದರೆ 3ನೇ ವಾಕ್ಯದಲ್ಲಿ ದೇವ್ರ ಮಕ್ಕಳಿಗೆ ಎಂಥ ಆಶೀರ್ವಾದ ಇದೆ ಗೊತ್ತಾ? ಕಡೆಯದಾಗಿ ದಾನಿಯೇಲ 12:3 ಜ್ಞಾನಿಗಳು ತೇಜೋಮಯವಾದ ಆಕಾಶ ಮಂಡಲದಂತೆ ಪ್ರಕಾಶಿಸುವರು. ಹಲ್ಲೆಲೂಯಾ. ಇಂಥ ಆಶೀರ್ವಾದ ಯಾರಿಗೆ ಸಿಗುತ್ತೆ? ದೇವರ ಮಕ್ಕಳಿಗೆ ಸಿಗುತ್ತೆ. ದೇವಜನರೇ, ನೋಡ್ರಿ ಎಂಥ ಆಶೀರ್ವಾದ, ಪುನರುತ್ಥಾನದ ಆಶೀರ್ವಾದ ಹೇಗಿದೆ. ಜ್ಞಾನಿಗಳು ತೇಜೋಮಯವಾದ ಆಕಾಶ ಮಂಡಲದಂತೆ ಪ್ರಕಾಶಿಸುವರು, ಬಹು ಜನರನ್ನ ಸದ್ಧರ್ಮಿಗಳನ್ನಾಗಿ ಮಾಡುವರು, ಯುಗ ಯುಗಾಂತರಗಳಲ್ಲಿಯೂ ನಕ್ಷತ್ರಗಳ ಹಾಗೆ ಹೊಳೆಯುವರು. ಹಲ್ಲೆಲೂಯಾ. ನಿಜವಾಗ್ಲೂ ಸಹ ದೇವ್ರ ಮಕ್ಕಳೇ ನಕ್ಷತ್ರಗಳು. ಸಾಮಾನ್ಯವಾಗಿ ನೋಡ್ತೇವೆ ಸ್ಟಾರ್, ಭೂಮಿ ಮೇಲೆ ಅನೇಕ ಸ್ಟಾರ್ಗಳು ಇದ್ದಾರೆ. ಸಾಮಾನ್ಯವಾಗಿ ನಮಗೆಲ್ಲರಿಗೂ ಸಹ ಗೊತ್ತು. ನಾನು ಆ ಸ್ಟಾರ್ಗಳ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಆದರೆ ನಿಜವಾದಲೂ ಸ್ಟಾರ್ ಏನು ಗೊತ್ತಾ? ನಮ್ಮ ಹತ್ರ ಹಣ ಇಲ್ಲ, ನಮ್ಮ ಹತ್ರ ಆಸ್ತಿ ಇಲ್ಲದೆ ಇರ್ಬೋದು, ನಮ್ಮ ಹತ್ರ ಪ್ರಖ್ಯಾತಿ ಇಲ್ಲದೆ ಇರ್ಬೋದು, ನೇಮ್ ಇಲ್ಲ, ಫೇಮ್ ಇಲ್ಲ, ನಾವು ಯಾವುದೇ ಜಾಹೀರಾತಲ್ಲಿ ನಾವು ಕಾಣಿಸ್ಕೊಳ್ತಾ ಇಲ್ಲ. ಆದಾಗ್ಯೂ ಸಹ ದೇವ್ರ ವಾಕ್ಯ ನಮಗೆ ಹೇಳ್ತಾ ಇದೆ, ನಾವೆಲ್ಲರೂ ಸಹ ಹೇಗೆ ಇರ್ತೇವೆ ಗೊತ್ತಾ? ನಕ್ಷತ್ರಗಳ ರೀತಿಯಲ್ಲಿ ನಾವು ಒಳೆಯುತ್ತೇವೆ. ಪುನರುತ್ಥಾನದ ಆಶೀರ್ವಾದ. ಹೌದು, ಪುನರುತ್ಥಾನದ ಆಶೀರ್ವಾದ. ದೇವಜನರೇ, ಇಂಥ ಆಶೀರ್ವಾದವನ್ನ ದೇವರು ತನ್ನ ಮಕ್ಕಳಾದಂಥ ನಮಗೆ ಆತನು ಅನುಗ್ರಹ ಮಾಡಿಕೊಟ್ಟಿದ್ದಾನೆ. ಅದಕ್ಕೆ ಯೇಸು ಸ್ವಾಮಿ ಹೇಳಿದ್ದು, ಮಾತಾಳೆ, ನಾನೇ ಪುನರುತ್ಥಾನವೂ ಜೀವವೂ ಆಗಿದ್ದೇನೆ, ನನ್ನನ್ನ ನಂಬುವವನು ಸತ್ತರೂ ಬದುಕುವನು, ಮತ್ತು ಬದುಕುತ್ತಾ ನನ್ನನ್ನು ನಂಬುವನು ಪ್ರತಿಯೊಬ್ಬನು ಎಂದಿಗೂ ಸಹ ಸಾಯುವುದಿಲ್ಲ. ಇಲ್ಲಿ ಯೇಸು ಸ್ವಾಮಿ ಲಾಜರ್ನನ್ನ ಸಮಾಧಿಯಿಂದ ಎಬ್ಬಿಸಿದಂತಹ ಘಟನೆಯನ್ನ ಈ ಒಂದು ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ಆದರೆ ಲಾಜರ್ ಮತ್ತೆ ಸತ್ತು ಹೋದ ಜನರೇ. ಆದರೆ ಯೇಸು ಸ್ವಾಮಿ ನಮಗಾಗಿ ಸತ್ತಂತ ಯೇಸು ಸ್ವಾಮಿ ಅವರು ತಿರುಗಿ 3ನೇ ದಿನದಲ್ಲಿ ಎಬ್ಬಿಸಲ್ಪಟ್ಟರು. 40 ದಿನಗಳ ಕಾಲ ಈ ಭೂಮಿಯ ಮೇಲೆ ಶಿಷ್ಯರಿಗೆ ಕಾಣಿಸಿಕೊಂಡ್ರು. ವಿಧ ವಿಧವಾದಂತಹ ಸಂದರ್ಭ ಹಾಗೂ ಘಟನಾವಳಿಗಳಲ್ಲಿ ಅವರು ಕಾಣಿಸಿಕೊಂಡ್ರು. ಅವರು ಒಯ್ಯಲ್ಪಟ್ಟರು. 40 ದಿನಗಳ ಆದ ಮೇಲೆ ದೇವದೂತರಿಂದ ಕೇಳಿಸಲ್ಪಟ್ಟದ್ದೇನು ಗೊತ್ತಾ? ಶುಭವಾರ್ತೆ, ಅವರು ತಿರುಗಿ ಬರ್ತಾ ಇದ್ದಾರೆ. ಹಾಗಾದ್ರೆ ಅವರು ಹೋಗಿರೋದಕ್ಕೇನಕ್ಕೆ? ಏನಕ್ಕೆ ಹೋಗಿದ್ದಾರೆ? ಬಿಡಾರಗಳನ್ನ ನನಗಾಗಿ ನಿಮಗಾಗಿ ಸಿದ್ಧ ಮಾಡುವುದಕ್ಕಾಗಿ ಅವರು ಹೋಗಿದ್ದಾರೆ. ಅವ್ರು ತಿರುಗಿ ಬರ್ತಾರೆ. ಮಾರನಾಥ ತಿರುಗಿ ಅವ್ರು ಬರ್ಲಿಕ್ಕಿದ್ದಾರೆ. ನನ್ನನ್ನ
ನಿಮ್ಮನ್ನ ಕರೆದೊಯ್ಯುವುದಕ್ಕಾಗಿ ಎಚ್ಚರಿಕೆಯಿಂದ ಇರೋಣ, ಜಾಗರೂಕತೆಯಿಂದ ಇರೋಣ. ನಮ್ಮ ಕೃತ್ಯಗಳು ದೇವರ ಮುಂದೆ ಸುಕೃತ್ಯಗಳಾಗಿರಲಿ. ನಮ್ಮ ನಡೆ, ನಮ್ಮ ನುಡಿ, ಮಾತುಗಳು, ಕೃತ್ಯಗಳು ಕರ್ತನಿಗಾಗಿ. ನಡೆಯಿಂದಾಗಲಿ ನುಡಿಯಿಂದಾಗಲಿ ಏನನ್ನೇ ಮಾಡಿದರೂ ಕರ್ತನಿಗಾಗಿ ಮಾಡೋಣ. ದೇವರು ನಿಮ್ಮನ್ನ ಆಶೀರ್ವಾದ ಮಾಡಲಿ. ಇದನ್ನು ವೀಕ್ಷಿಸ್ತಾ ಇರುವಂತಹ ದೇವಜನರೇ, ದಯಮಾಡಿ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಬೇಕೆಂಬುದಾಗಿ ನಾನು ಕೇಳ್ಕೊಳ್ತೇನೆ. ಚಂದಾದಾರರಾಗಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ದೇವರು ನಿಮ್ಮನ್ನ ಆಶೀರ್ವಾದ ಮಾಡಲಿ. ಪರಿಶುದ್ಧನೂ ಪರಮೋನ್ನತನೂ ಆಗಿರುವಂತಹ ಯೇಸುವೆ, ಈ ವಾಕ್ಯಕ್ಕಾಗಿ ಸ್ತೋತ್ರ, ಈ ಪುನರುತ್ಥಾನದ ಆಶೀರ್ವಾದಕ್ಕಾಗಿ ಸ್ತೋತ್ರ. ನೀನು ನಮ್ಮನ್ನ ನಕ್ಷತ್ರಗಳಂತ ರೀತಿಯಲ್ಲಿ, ಹೊಳೆಯುವಂತಹ ರೀತಿಯಲ್ಲಿ ನೀನು ನಮ್ಮನ್ನು ಮಾರ್ಪಡಿಸಲು ಶಕ್ತನಾಗಿರುವುದಕ್ಕಾಗಿ ಸ್ತೋತ್ರ. ನಿನ್ನೆಲ್ಲ ಪುನರುತ್ಥಾನದ ಆಶೀರ್ವಾದಗಳಿಗಾಗಿ ನಿಮ್ಮ ಕೋಟಿ ಕೋಟಿ ಸ್ತೋತ್ರ. ಇದನ್ನು ವೀಕ್ಷಿಸ್ತಾ ಇರುವಂಥ, ನೋಡ್ತಾ ಇರುವಂಥ ಪ್ರತಿಯೊಬ್ಬರ ಮೇಲೆ ನಿನ್ನ ಕರುಣೆ, ನಿನ್ನ ದಯೆ, ನಿನ್ನ ಪುನರುತ್ಥಾನದ ಶಕ್ತಿ ಇಳಿಯಲಿ ಎಂಬುದಾಗಿ ನಜರೇತಿನ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆ. ಆಮೇನ್, ಆಮೇನ್.